ಪ್ರೀತಿ ಸ್ವರೂಪನಾದಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ ಸ್ವಾಮಿ, ಸಮಯಕ್ಕೆ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಸನ್ನಿಧಿಗೆ ನಾವು ಬಂದು ಕರ್ತನೆ ಸಭೆಯಾಗಿ ಸೇರುವಂತೆ ಕೃಪೆ ಮಾಡಿದ್ದು ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗಲೂ ಕರ್ತನೆ, ಯಾರ್ಯಾರು ತಕ್ಕ ಸಮಯದಲ್ಲಿ ಇಲ್ಲಿ ಬಂದು ಸೇರಬೇಕೋ ಕರ್ತನೆ, ಅವರು ಸುರಕ್ಷಿತವಾಗಿ ಬಂದು ಸೇರುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಡು ಕರ್ತನೆ. ಈ ದಿನದಲ್ಲಿ ಯಾರಿಗೆ ಬರಲು ಅನನುಕೂಲ ಆಗಿದೆಯೋ ಸ್ವಾಮಿ, ಅವರನ್ನು ನೀನು ಅವರಿದ್ದ ಸ್ಥಳದಲ್ಲಿ ನೀನು ಬಲಪಡಿಸು. ಮುಂದಿನ ದಿನದಲ್ಲಿ ಕರ್ತನೆ ಅವರು ಈ ಸ್ಥಳಕ್ಕೆ ಬಂದು ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ ಕೃಪೆ ಮಾಡು. ಪರಿಶುದ್ಧನಾದಂಥ ದೇವರೇ ಕರ್ತನೆ, ಈಗ ನಾವು ಸಲ್ಲಿಸಲಿಕ್ಕಿರುವಂಥ ಸ್ತುತಿ ಆರಾಧನೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇವಪ್ಪ. ದೇವರು, ನಿನ್ನ ಮಹಿಮೆಯನ್ನು ಹೊಂದು. ಸರ್ವಶಕ್ತನಾದಂಥ ದೇವರೇ ಸ್ವಾಮಿ, ನಿನ್ನ ಒಂದು ಸ್ಥಾನವನ್ನು ನೀನು ಸ್ವೀಕರಿಸು ಎಂಬುದಾಗಿ ಪ್ರಾರ್ಥಿಸ್ತಿದ್ದೇನೆ. ನಮ್ಮ ಹೃದಯಗಳಲ್ಲಿ ಕರ್ತನೆ ನಿನ್ನ ಸ್ಥಾನವನ್ನು ನೀನು ಸ್ವೀಕರಿಸು ಸ್ವಾಮಿ. ದೇವರೇ, ನೀನು ಮಹಿಮೆ ಹೊಂದೆಂಬುದಾಗಿ ಪ್ರಾರ್ಥಿಸ್ತೇನೆ. ಈಗ ಮಾಡುವಂಥ ಎಲ್ಲ ಆರಾಧನೆಗಳಲ್ಲಿ ನಿನ್ನ ಕೃಪೆಯು ಒದಗಿ ಬರಲಿ ಸ್ವಾಮಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರಿಗೆ ನಾವು ಆತನ ನಾಮ ಅದು ಉನ್ನತವಾದಂಥ ನಾಮ ಆಗಿದೆ. ಆತನ ನಾಮ ಅತಿಶಯವಾದಂಥ ನಾಮ. ಆ ನಾಮವನ್ನು ನಾವು ಮೇಲಕ್ಕೆತ್ತುತ್ತಾ ನಾವು ಆತನನ್ನು ಕೊಂಡಾಡುವ. ಯೇಸು ನಾಮವೇ ಜಯ ಜಯವೇ ಎಂಬ ಸಂಗೀತದ ಮೂಲಕ ನಾವು ಆತನಿಗೆ ಜಯಘೋಷವನ್ನು ಮಾಡುವ ಪ್ರಿಯರೇ. ಚಪ್ಪಾಳೆಯನ್ನು ತಟ್ಟುತ್ತಾ ಸ್ತೋತ್ರ ಸ್ವಾಮಿ, ನಿನ್ನ ಬಿಡುಗಡೆಯ ನಾಮಕ್ಕೆ ಸ್ತೋತ್ರಪ್ಪ. ಓ ರಾಜಾಧಿರಾಜ ನಿನಗೆ ಸ್ತೋತ್ರಪ್ಪ. ಓ ಕರ್ತಾಧಿಕರ್ತ ನಿನಗೆ ಸ್ತೋತ್ರಪ್ಪ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಪಾಪದಿಂದ ನನ್ನನ್ನು ರಕ್ಷಿಸಿತು ಯೇಸುವಿನ ನಾಮವೇ. ಪಾಪದಿಂದ ನನ್ನನ್ನು ರಕ್ಷಿಸಿತು ಯೇಸುವಿನ ನಾಮವೇ. ನಿತ್ಯ ನರಕದಿಂದ ನನ್ನ ಬಿಡಿಸಿತು ಯೇಸುವಿನ ನಾಮವೇ. ನಿತ್ಯ ನರಕದಿಂದ ನನ್ನ ಬಿಡಿಸಿತು ಯೇಸುವಿನ ನಾಮವೇ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಸೈತಾನ ಮೇಲೆ ಅಧಿಕಾರ ತಂದದ್ದು ಯೇಸುವಿನ ನಾಮವೇ. ಸೈತಾನ ಮೇಲೆ ಅಧಿಕಾರ ತಂದದ್ದು ಯೇಸುವಿನ ನಾಮವೇ. ಶತ್ರುಕೋಟೆಗಳನ್ನು ಮುರಿದು ಬೀಳಿಸಿತು ಕ್ರಿಸ್ತೇಸುವಿನ ನಾಮವೇ. ಶತ್ರುಕೋಟೆಗಳನ್ನು ಮುರಿದು ಬೀಳಿಸಿತು ಕ್ರಿಸ್ತೇಸುವಿನ ನಾಮವೇ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಯೇಸು ನಾಮವೇ ಜಯ ಜಯವೇ, ಸೈತಾನ ಶಕ್ತಿ ಏನು ಇಲ್ಲವೇ. ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಹೊಸನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಶರೀರದ ಗಾಯವನ್ನು ಗುಣಪಡಿಸಿತು ಯೇಸುವಿನ ನಾಮವೇ. ಶರೀರದ ಗಾಯವನ್ನು ಗುಣಪಡಿಸಿತು ಯೇಸುವಿನ ನಾಮವೇ. ನನ್ನ ಎಲ್ಲ ಕಷ್ಟಗಳನ್ನು ನೀಗಿಸಿತು ಕ್ರಿಸ್ತೇಸುವಿನ ನಾಮವೇ.
ಸ್ತೋತ್ರ ಸ್ವಾಮಿ. ಎಲ್ಲ ಕಷ್ಟಗಳನ್ನು ನೀಗಿಸಿತು ಕ್ರಿಸ್ತೇಸುವಿನ ನಾಮವೇ, ಯೇಸು ನಾಮವೇ ಸೈತಾನ ಶಕ್ತಿ, ಯೇಸು ನಾಮವೇ ಸೈತಾನ ಶಕ್ತಿ. ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ, ನಿನ್ನ ಶಕ್ತಿಗೆ ಸ್ತೋತ್ರಪ್ಪ. ಓ ಹಲ್ಲೆಲೂಯಾ. ಸ್ತೋತ್ರ ತಂದೆ. जिस नाम में है मुक्ति, जिस नाम में है शक्ति, जिस नाम में है शांति, वो ना चंगाई. जिस नाम में है मुक्ति, जिस नाम में है शक्ति, जिस नाम में है शांति, देता वो ना चंगाई. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है. यीशु तेरा नाम सबसे ऊंचा है. बीमारी से, गरीबी से, शाप से है छुड़ाता. वो नाम है जो अंधों को रोशनी भी है देता. बीमारी से, स्तोत्र स्वामी, शाप से है छुड़ाता. वो नाम है जो अंधों को रोशनी भी है देता. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम सबसे ऊंचा है. यीशु तेरा नाम सबसे ऊंचा है. हालेलुया. यीशु तेरा नाम सबसे ऊंचा है. जिस नाम में है मुक्ति, जिस नाम में है शक्ति, जिस नाम में है शांति, देता वो ना चंगाई. जिस नाम में है मुक्ति, जिस नाम में है शक्ति, जिस नाम में है शांति, देता वो ना चंगाई. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. यीशु तेरा नाम, हौद स्वामी, सबसे ऊंचा है. यीशु तेरा नाम सबसे ऊंचा है. यीशु तेरा नाम, यीशु तेरा नाम सबसे ऊंचा है. यीशु तेरा नाम सबसे ऊंचा है. ಸ್ತೋತ್ರ ಸ್ವಾಮಿ. ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಮೇಲಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಎಲ್ಲ ನಾಮಗಳು ಕರ್ತನೆ ನಿನಗೆ ಅಡ್ಡ ಬೀಳುವುದಕ್ಕಾಗಿ ಸ್ತೋತ್ರ. ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವಂಥವುಗಳು ಎಲ್ಲವೂ ನಿನ್ನ ನಾಮಕ್ಕೆ ಅಡ್ಡ ಬೀಳ್ತದೆ ಸ್ವಾಮಿ. ನಿನ್ನ ನಾಮಕ್ಕೆ ನಾವು ಆರಾಧನೆಯನ್ನು ಸಲ್ಲಿಸ್ತೇವೆ.
ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ. ಓ ತಂದೆ, ನಿನಗೆ ಸ್ತೋತ್ರ ಅಪ್ಪ. ಸರ್ವಶಕ್ತನಾದಂಥ ದೇವರು, ನಮ್ಮನ್ನು ಅರಸನನ್ನಾಗಿ ಯಾಜಕನನ್ನಾಗಿ ಮಾಡಿದಂಥ ದೇವರು, ಸಮಸ್ತ ಮಹಿಮೆ ನಿನಗೆ ಸ್ವಾಮಿ. ಹಾಲೆಲೂಯಾ. ಓ ನಮ್ಮ ತಂದೆ, ನಿನಗೆ ಸ್ತೋತ್ರಪ್ಪ. ನಮ್ಮ ಹೃದಯಾಂತರಾಳದಿಂದ ನಾವು ನಿನ್ನನ್ನು ಆರಾಧಿಸ್ತೇವೆ ತಂದೆ. ಓ ಹಾಲೆಲೂಯಾ. ಮಹಿಮೆ ನಿನಗಯ್ಯ ಸ್ವಾಮಿ. ಹೌದು ಕರ್ತನೆ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನ ಆಪ್ತ ಯೇಸುವೇ, ನನ್ನ ಆಪ್ತ ಯೇಸುವೇ, ಮಹಿಮೆ ನಿನಗಯ್ಯ. ಅತಿ ಶ್ರೇಷ್ಠವಾದ ವಿರಕ್ತದಿಂದ ನನ್ನನ್ನು ಪೀಡಿಸಿದೆ. ಸ್ತೋತ್ರ ಸ್ವಾಮಿ. ಅತಿ ಶ್ರೇಷ್ಠವಾದ ವಿರಕ್ತದಿಂದ ನನ್ನನ್ನು ಪೀಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಓ ನಮ್ಮ ಕೈಗಳ ಮೇಲೆ ಎತ್ತುತ್ತಾ ಆರಾಧನೆ 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 ನನ್ನ ಆಪ್ತ ಯೇಸುವೇ, ನನ್ನ ಆಪ್ತ ಯೇಸುವೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಇನ್ನೂ ಹೆಚ್ಚಾಗಿ ಸ್ವಾಮಿ, ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕ ನಾಥನೇ. ಆರಾಧನೆ 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 ನನ್ನ ಆಪ್ತ ಯೇಸುವೇ, ನನ್ನ ಆಪ್ತ ಯೇಸುವೇ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನ ಸಾಕು, ನಿನ್ನ ರಾಜ ಬೇಕು, ನಿನ್ನ ಚಿತ್ತ
ಹೌದು ಸ್ವಾಮಿ. ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ನಾವು ಸಭೆಯಾಗಿ ನಿನಗೆ ಅರ್ಪಿಸ್ತೇವಪ್ಪ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನ ಆಪ್ತ ಯೇಸುವೇ, ನನ್ನ ಆಪ್ತ ಯೇಸುವೇ, ನನ್ನ ಆಪ್ತ ಯೇಸುವೇ. ಸ್ತೋತ್ರ ಸ್ವಾಮಿ. ಓ ನಿನಗೆ ಸ್ತೋತ್ರ ತಂದೆ, ನಿನಗೆ ಆರಾಧನೆ ಸ್ವಾಮಿ. ಪರಿಶುದ್ಧನಾದಂಥ ದೇವರೇ, ತಂದೆ ಮಗ ಪವಿತ್ರಾತ್ಮನಾದಂಥ ಏಕ ದೇವರೇ, ನಿನ್ನ ನಾವು ಆರಾಧಿಸ್ತೇವೆ ತಂದೆ, ನಿನ್ನ ನಾವು ಘನಪಡಿಸ್ತೇವೆ ತಂದೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಿದಂಥ ದೇವರು, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ನಡೆಸಿದಂಥ ದೇವರು, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಬಲಪಡಿಸಿದಂಥ ದೇವರು. ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲದಿದ್ದರೂ ನೀನು ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಕೊಂಡು ನಿನ್ನ ಪ್ರೀತಿಯಿಂದ ತುಂಬಿಸಿದ ದೇವರು, ನಿನ್ನ ನಾವು ಆರಾಧಿಸ್ತೇವೆ. ನಾವು ನಿನ್ನನ್ನು ಹುಡುಕದಿದ್ರು ನೀನು ನಮ್ಮನ್ನು ಹುಡುಕಿ ರಕ್ಷಿಸಿದಂಥ ದೇವರು. ನಾವು ನಿನ್ನ ಸನ್ನಿಧಾನದಲ್ಲಿ ಇಲ್ಲದಿದ್ದರು ನೀನಾಗಿಯೇ ಬಂದು ನಮ್ಮನ್ನು ನಿನ್ನ ಸನ್ನಿಧಿಗೆ ನಡೆಸಿದ ದೇವರು. ನಿನ್ನ ನಾವು ಆರಾಧಿಸ್ತೇವಪ್ಪ. ಓ ಸ್ತೋತ್ರ ತಂದೆ, ತಂದೆ ತಂದೆ, ನೀ ಮಾತ್ರ ಸಾಕು ನನಗೆ ಯೇಸುವೇ, ಆತ್ಮನೇ ನೀ ಮಾತ್ರ ಸಾಕು ನನಗೆ. ತಂದೆಯೇ ತಂದೆಯೇ ನೀ ಮಾತ್ರ ಸಾಕು ನನಗೆ ಯೇಸುವೇ, ಆತ್ಮನೇ ನೀ ಮಾತ್ರ ಸಾಕು ನನಗೆ. ಆರಾಧನೆ 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 ತ್ರಯೇಕ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ತಂದೆಯೇ ತಂದೆಯೇ ನೀ ಮಾತ್ರ ಸಾಕು ನನಗೆ ಯೇಸುವೇ, ಆತ್ಮನೇ ನೀ ಮಾತ್ರ ಸಾಕು ನನಗೆ. ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸುವ ಪರಲೋಕ ತಂದೆ, ಎಲ್ಲವನ್ನು ಒದಗಿಸುವ ನನ್ನ ಪ್ರಿಯ ಯೇಸುವೇ, ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಆತ್ಮನೇ, ಹೆಜ್ಜೆ ಹೆಜ್ಜೆ ಕಾಯುವ ಪವಿತ್ರ ಆತ್ಮನೇ, ತ್ರಯೇಕ ದೇವರಿಗೆ ಆರಾಧನೆ, ತ್ರಯೇಕ ದೇವರಿಗೆ ಆರಾಧನೆ. ತಂದೆಯೇ
ಸ್ತೋತ್ರ ಸ್ವಾಮಿ. ನನ್ನನ್ನು ಪ್ರೀತಿಸುವ ಪರಲೋಕ ತಂದೆ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೆ. ನನ್ನನ್ನು ಪ್ರೀತಿಸುವ ಪರಲೋಕ ತಂದೆ, ಮನಗಾಯ ಕಟ್ಟುವ ನನ್ನ ಪ್ರಿಯ ಯೇಸುವೆ. ನನ್ನನ್ನು ಜೀವಿಸುವ ಪರಿಶುದ್ಧಾತ್ಮನೇ, ನನ್ನನ್ನು ಜೀವಿಸುವ ಪರಿಶುದ್ಧಾತ್ಮನೇ, ತ್ರಯೇಕ ದೇವರಿಗೆ ಆರಾಧನೆ. ಓ ನಿನ್ನ ಪ್ರೀತಿಗೆ ಸ್ತೋತ್ರಪ್ಪ. ದೇವರಿಗೆ ಆರಾಧನೆ. ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ಯೇಸುವೇ, ಆತ್ಮನೇ, ನೀ ಮಾತ್ರ ಸಾಕು ನನಗೆ. ಒಳ್ಳೆಯ ವರಗಳನ್ನು ಕೊಡುವ ತಂದೆ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೆ. ಒಳ್ಳೆಯ ವರಗಳನ್ನು ಕೊಡುವ ತಂದೆ, ದಿವ್ಯ ಶಾಂತಿ ನೀಡಿದ ನನ್ನ ಪ್ರಿಯ ಯೇಸುವೆ. ಎಲ್ಲವನ್ನು ಉಪದೇಶಿಸಿ ನೆನಪಿಸುವ ಆತ್ಮನೇ, ಎಲ್ಲವನ್ನು ಉಪದೇಶಿಸಿ ನೆನಪಿಸುವ ಆತ್ಮನೇ, ತ್ರಯೇಕ ದೇವರಿಗೆ ಆರಾಧನೆ. ತ್ರಯೇಕ ದೇವರಿಗೆ ಆರಾಧನೆ. ತಂದೆಯೇ, ತಂದೆಯೇ, ನೀ ಮಾತ್ರ ಸಾಕು ನನಗೆ. ನಿನಗೆ ಆರಾಧನೆ ಸ್ವಾಮಿ. ಯೇಸುವೇ, ಹೌದು ಸ್ವಾಮಿ. ಆತ್ಮನೇ, ನೀ ಮಾತ್ರ ಸಾಕು ನನಗೆ. ತಂದೆಯೇ, ತಂದೆಯೇ, ನಾವು ಪ್ರತಿಯೊಬ್ಬರು ನಮ್ಮ ಕೈಗಳನ್ನು ಮೇಲಕ್ಕೆ ಪರಲೋಕದ ಕಡೆಗೆ ಚಾಚುತ್ತಾರೆ. ನಮ್ಮ ದೇವರು ನಮಗೆ ತೋರಿಸಿದಂಥ ಪ್ರೀತಿ, ಆತನ ಕೃಪೆ, ಆತನ ತ್ಯಾಗ, ಆತನ ಕರುಣೆ, ಅದಕ್ಕೋಸ್ಕರ ನಾವು ನಮ್ಮ ದೇವರಿಗೆ ನಾವು ಆರಾಧನೆ ಸಲ್ಲಿಸುವುದು. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನು ಸ್ವಾಮಿ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು ಜೀಸಸ್, ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು. Hallelujah. Glory, 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 glory. Thank you, thank you, Jesus. എന്നാത്മാവേ സ്തുതിസുതേ
ಆತನನ್ನು ಸ್ತುತಿ ಮಾಡಲಿ ಪ್ರಿಯರೇ. ಆತನೊಬ್ಬನೇ ಸ್ತುತಿಗೆ ಯೋಗ್ಯನು, ಆತನೊಬ್ಬನೇ ಮಾನ ಮಹಿಮೆಗೆ ಯೋಗ್ಯನು, ಆತನೊಬ್ಬನೇ ಘನತೆಗೆ ಯೋಗ್ಯನು. ಯೇಸಪ್ಪ ಸ್ತೋತ್ರಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಎಲ್ಲ 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 ಎಸ್ ಎಸ್ ಹೃದಯದ ಅಂತರಾಳದಿಂದ ಕರೆಯೋಣ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ಯೇಸುವೇ, 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 ಸ್ತೋತ್ರ ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಎಲ್ಲರೂ ಹೇಳೋಣ, ಕಮ್ ಆನ್. Oh yes yes yes, we welcome you Holy Spirit. ನಮ್ಮಲ್ಲಿರುವಾತ, ನಮ್ಮೊಂದಿಗಿರುವಾತ, ನಿನ್ನ ಕಾರ್ಯಕ್ಕಾಗಿ ನಿನ್ನ ಒಂದು ಸಹಾಯವನ್ನೆಲ್ಲ ಮಾಡ್ದಾಗ, ನಿನ್ನ ಕಾರ್ಯಕ್ಕಾಗಿ ನಿನ್ನನ್ನು ನಾವು ಆಮಂತ್ರಿಸ್ತಾ ಇದ್ದೇವೆ. ನಿನ್ನ ಕಂಟ್ರೋಲಲ್ಲಿ ತೆಗೆದುಕೋ. ಯಾರ ಲಾಭ ಶಕಲ ಕರೆಬೆರೆಬೋ. ಸುವರ್ಣ ಸೇವೆಯ ವಿರುದ್ಧವಾಗಿರುವಂಥ ಎಲ್ಲ ದುರಾತ್ಮನ ಪ್ಲಾನ್ಗಳು, ಸುವರ್ಣ ಸೇವೆ ವಿರುದ್ಧವಾಗಿರುವಂಥ ಎಲ್ಲ ವೈದ್ಯ ಬಡರು ನಾಶವಾಗಿ ಹೋಗಲಿ. ಎಸ್ 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 ಲೋರ್ಡ್. ವಾಕ್ಯದ ವಿರುದ್ಧವಾಗಿ ಅಡ್ಡಿ ತರುವಂತೆ ಎಲ್ಲ ಅಡ್ಡಿ ತಡೆಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಪಾತಾಳದ ಲೋಕದ ಬಲ ಸಭೆಯನ್ನು ಸೋಲಿಸಲು ಆಗುವುದರಿಂದಾಗಿ ಬರೆಯಲ್ಪಟ್ಟಿದೆ. ಎಲ್ಲ ಪಾತಾಳ ಲೋಕದ ಬಲ ಮುರಿಯಲ್ಪಡಲಿ. ಅಡ್ಡಿ ಅಭ್ಯಂತರ ಮುರಿಯಲ್ಪಡಲಿ. ಎಲ್ಲ ಕೋಟೆ ಕೊತ್ತಲನ್ನು ಮುರಿಯಲ್ಪಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ ಹಾಲೆಲೂಯಾ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ಹೇಳೋಣಲ್ಲರೂ, ನಿನ್ನ ವಾಸುದೆ. ಎಸ್ ಮಾಸ್ಟರ್. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ಲೋಕೋ ಬರಲಕ್ಷಣ ತರಿಯನಬೋ. ಸುರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. Yes, yes, thank you, Holy God. Thank you, Dada. Yes, 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 yes. Thank you for the holy presence of God. Hallelujah. Hallelujah. Thank you, Lord. ಎಲ್ಲ ಹೊರಗುವಿಕೆ ಬಿಟ್ಟು ಹೋಗಲಿ. ಎಲ್ಲ ವ್ಯಸನಗಳು ಬಿಟ್ಟು ಹೋಗಲಿ. ಹೊರಗುವಿಕೆಗೆ, ಕುಗ್ಗಿಸುವಿಕೆಗೆ ನಡೆಸುವಂತ ಎಲ್ಲ ದುರಾತ್ಮನ ಕಾರ್ಯಗಳು ಮುರಿಯಲ್ಪಡಲಿ. ಜೀಸಸ್ ನೇಮ್. ಬ್ರೇಕ್ ಥ್ರೂ, ಎಲ್ಲಿ ಬ್ರೇಕ್ ಥ್ರೂ ಬೇಕು ಅಲ್ಲಿ ಬ್ರೇಕ್ ಥ್ರೂ ಉಂಟಾಗಲಿ. ಜೀಸಸ್ ನೇಮ್. ಲಕಾಟ ಲಕಾಟ ರಾಬೋ ಶಕ ಲಕಾಟ ರೇಬೋ. Hallelujah. Hallelujah. Yes, yes.
Thank you, Lord. Thank you for your holy presence and Lord. Just ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಎಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಕೈಗಳನ್ನು ಎತ್ತಿಕೊಂಡು ಆತನ ಇರುವಿಕೆಯನ್ನು ನಾವು ಅನುಭವಿಸೋಣ. ಲಖರ ಬಾಬಾ. ಒಂದು ವೇಳೆ ದೇವರ ಆತ್ಮನು ನಿಮ್ಮ ಬಾಯನ್ನ ಅನ್ಯ ಭಾಷೆಗಳ ಮೂಲಕ ತೆರೆಯುವುದಾದರೆ ಸುಮ್ಮನೆ ಇರಬೇಡ್ರಿ, ನಿಮ್ಮ ಬಾಯಿಗಳನ್ನು ತೆರೆಯಿರಿ. ಒಂದು ವೇಳೆ ಪ್ರೈಸಿಂಗ್ ಆಗಿ ನಿಮ್ಮ ಬಾಯಿಗಳನ್ನು ಪ್ರೇರೇಪಿಸುವುದಾದ್ರೆ, ನಿಮ್ಮ ಹೃದಯವನ್ನು ಪ್ರೇರೇಪಿಸುವುದಾದ್ರೆ ಪ್ರೈಸ್ ಮಾಡ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಸ್ 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 ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ನಿನ್ನ ಚಲಿಸುವಿಕೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನ ಚಲನೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಚಲಿಸು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಿನ್ನ ಜ್ಞಾನ, ನಿನ್ನ ವಾಕ್ಯದ ಮೂಲಕ ನಿನ್ನ ಬಲ, ಪವಿತ್ರಾತ್ಮನ ಒಂದು ಬಲ, ನಿನ್ನ ವಾಕ್ಯದ ಮೂಲಕ ನಿನ್ನ ಪ್ರಕಟಣೆಗಳು ಹೊರಡಲಿ. ನೀನು ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನು ಸ್ವಾಮಿ. ಸಭೆ ಕಟ್ಟಲ್ಪಡೋದು ಪ್ರಕಟಣೆ ಎಂಬಂತ ಒಂದು ಬಂಡೆಯ ಮೂಲಕ. ದಿನದ ದಿನಕ್ಕೆ ದೇವರ ಸಭೆ ನಿನ್ನ ಸಾರೂಪ್ಯದಲ್ಲಿ ಕಾಣಿಸಿಕೊಳ್ಳೋದು ಆ ಬಂಡೆ ಎಂಬಂತ ಪ್ರಕಟಣೆ ಮೂಲಕ. ಆ ಪ್ರಕಟಣೆ ರಿಲೀಸ್ ಆಗಲಿ ದೇವರೇ. ರೆವಲೇಷನ್ ಬಾಯಿಗಳಂತೀರಿ, ಸುಮ್ಮನೆ ಇರಬೇಡ್ರಿ. ಬಾಯಿಗಳಂತೀರಿ, ಅಗಲವಾಗಿ ತೆರೆದು ದೇವರಿಗೆ ಸ್ತೋತ್ರ ಮಾಡಿ. ಎಸ್ 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 ನಿಮ್ಮ ಸ್ವರಗಳು ಕೇಳಿಸಲ್ಪಡಲಿ. ಶಾಕೋಲು. ಎಸ್ 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 ಇನ್ನು 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 ಲರಮಲಕೋ ಲೋರೆ ರೇ 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 ಬೋ ರಾ 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 ರೇ 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 ಬೋ 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 ಲೋ ಲೋ ಲೋ. ಸ್ತೋತ್ರ ಮಾಡೋರು ಸ್ತೋತ್ರ ಮಾಡ್ತಾ ಇರಿ. ಅನ್ಯ ಭಾಷೆಯಲ್ಲಿ ಮಾತಾಡೋ ಒಂದು ಸ್ವಲ್ಪ ಹೊತ್ತು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಶಾಮ್ರಿಲೆ ರಾಮ್ರಲೆ ಬರೀ ಬಾಯ್ತೀರಿ. ಎಸ್ ಸುಮ್ಮನೆ ಇರಬೇಡ್ರಿ, ಸುಮ್ಮನೆ ಇರಬೇಡ್ರಿ. ಕ್ರಲರ ಲೆಕ್ರಲ ಅಲ್ರಿನ ಔಲ್ರಿಬಿರಬ. ಹಾಲೆಲೂಯ. ನಮ್ಮ ಇನ್ನರ್ ಮ್ಯಾನ್ ಎದ್ದೇಳುವಂತ ಸಮಯ, ನಮ್ಮ ಇನ್ನರ್ ಮ್ಯಾನ್ ಸಂತೋಷಿಸುವಂತ ಒಂದು ಸಮಯ. ಕರಲಬೋ ಲರಿಯನಾಚಾರ ಲರಬೋ. ಥ್ಯಾಂಕ್ ಯು ಲಾರ್ಡ್. ಎಸ್ ಹೋಲಿ ಸ್ಪಿರಿಟ್, ಟೇಕ್ ಯುವರ್ ಕಂಟ್ರೋಲ್. ಎಸ್ 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 ಒಂದು ಕ್ಷಣ ಹಾಗೆ ಮಾತಾಡ್ತಾ ಇರ್ರಿ. ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗೋ ನೀವು ಕುಳಿತುಕೊಳ್ರಿ. ಒಂದು ಕ್ಷಣ ಮಾತಾಡ್ತಾರೆ, ಒಂದು ಕ್ಷಣ ಮಾತಾಡ್ತಾರೆ. ರೆಕ್ಕಾವೋ ಲರಿಯರ ಹಸೆ. ಯಾರಿಗೆ ಅನ್ಯ ಭಾಷೆ ಪ್ರೇರೇಪಣೆ ಆಗ್ತದೆ ಇನ್ನು ಅನ್ಯ ಭಾಷೆ ಮಾತಾಡ್ರಿ. ಯಾರಿಗೆ ಅನ್ಯ ಭಾಷೆ ವರದ ನಿಲ್ವೋ ಅವರು ಅನ್ಯ ಭಾಷೆಯಿಂದ ತುಂಬಿಸಿ ಎಂಬುದಾಗಿ ಹೇಳುತ್ತಾ ಪ್ರೈಸ್ ಮಾಡ್ತಾ ಇರಿ. ದೇವರು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸ್ತಾನೆ. ರಕ ಲಕ ಲಕ ರಕ ಲಕ ಲಕ ರ. ಸಭೆ ಕುಳಿತುಕೊಳ್ರಿ, ಸಭೆ ಕುಳಿತುಕೊಳ್ರಿ. ಒಂದು ಕ್ಷಣ ನಾವು ಪ್ರೇಯರ್ ಮಾಡ್ತಾ ರಕೆಲ ರಸಕೆ ಲಖೋ ರಬ ಶಕಟರೆ ಹೆಸೆ ಲೆಬ್ರೆ ಲೆಬ್ರೆ. Arise and shine in the name of Jesus. Oria rabo la kataria rasa katerebo. Lere mashaka lere bura kantura la shakaterebo. Lere bre shakabre lebro sabre dirina mantre. La kramre. Thank you Lord. Thank you Lord. Thank you Lord. Thank you Jesus. Oria rahaseke la raba. Thank you Lord. ಜೀವ ನದಿಗಳು ಕರ್ತನೆ, ಜೀವಕರವಾದ ಹೊಳೆಗಳು ಹರಿಯುತ್ತಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ನಂಬೋನ ಹೊಟ್ಟೆ ಒಳಗಿದ್ದ ಜೀವಕರವಾದ ಹೊಳೆಗಳು ಹರಿಯುತ್ತದೆ ಎಂಬುದಾಗಿ ಹೇಳಿದಂತ ಸ್ವಾಮಿ. ಎಸ್ ಬರಲಿ ಯೇಸುವಿನ ನಾಮದಲ್ಲಿ ಇನ್ನರ್ ಮ್ಯಾನ್ ಎದ್ದೇಳಲಿ. ಎಲ್ಲ ಕೊರಗುವಿಕೆಗಳು, ಎಲ್ಲ ಕುಗ್ಗಿಸುವಿಕೆಗಳು ಬ್ರೇಕ್ ಆಗಲಿ.
ಡಿಸ್ಟರ್ಬ್ ಮಾಡುವಂತ, ಡಿಸ್ಟರ್ಬೆನ್ಸ್ ಮಾಡುವಂತ, ಮನಸ್ಸಿಗೆ ನೋವನ್ನು ತರುವಂತ, ವೇದನೆಯನ್ನು ತರುವಂತ ಎಲ್ಲ ಆತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಅದರ ಮೂಲಕ ಮೋಸ ಹೋಗುವಂತೆ ಮಾಡುವಂತ ಎಲ್ಲ ಮೋಸಕ್ಕೆ ನಡೆಸುವಂತ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಎಲ್ಲ ಎಲ್ಲ ವಿರುದ್ಧ ಮಾತುಗಳು, ಎಲ್ಲ ತಪ್ಪು ಮಾತುಗಳು ಸ್ಟಾಪ್ ಆಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. Loco rabarere, loco rabarabe, lacarebo, lacarimondro. Thank you, Jesus. Oh, rababababababababa. ಪರಲೋಕದ ಭಾಷೆಗಳಲ್ಲಿ ನಾವು ಮಾತಾಡೋಣ, ಪ್ರೈಸ್ ಮಾಡೋಣ, ಸ್ತುತಿ ಕೂಡ ಮಾಡೋಣ. ಒಂದು ಕ್ಷಣ ಎಸ್ 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 ಅಕೇನೆ ರಬೋ ಲಖನ ರಬ ರಮಂತ ರಬ ತರಬ. ಯಾವತ್ತಿನವರೆಗೆ ದೇವರಾತ್ಮ ನಿಲ್ಲಿಸಂತ ಹೇಳ್ತಾರೆ, ಅಲ್ಲಿ ಅಷ್ಟವರೆಗೆ ನಾನು ನಿಲ್ಲಿಸುವುದಿಲ್ಲ. ರಖತ ರಬ. ಕಾರಣ ಏನಂದ್ರೆ ಕುಗ್ಗಿಸಲ್ಪಡುವಿಕೆ ಹೆಚ್ಚಿದೆ. ಒಂದು ರೀತಿ ಮಾನಸಿಕ ಕೆಲವು ಮಾತುಗಳನ್ನು ತೆಗೆದುಕೊಳ್ಳುವಂಥದ್ದು, ಕುಗ್ಗಿಸಲ್ಪಡುವಂಥದ್ದು. ಲಖ ರಬ. ಅದರ ನಿಮಿತ್ತವಾಗಿ ದೇವ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಬೈಬಲ್ ರೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಸ್ಪಿರಿಚುವಲ್ ವಾರ್ಫೇರ್, ಇದೆಲ್ಲ ಸ್ಪಿರಿಚುವಲ್ ವಾರ್ಫೇರ್. ಬೇಕಾದ ಮಾತುಗಳನ್ನು ಮಾತ್ರ ನಾವು ಹಿಡಿದುಕೊಳ್ಬೇಕು, ಬೇಡವಾದಂತ ಮಾತುಗಳನ್ನು ತಿರಸ್ಕಾರ ಮಾಡಬೇಕು. ಶಾಬಾಲಾಖಾತರ. ದೇವರು ತನ್ನ ಮಗನ ಮೂಲಕ ನನ್ನ ನಿಮ್ಮನ್ನು ಏನು ಮಾಡಿದನೋ ಅದೇ ನಾವಾಗಿದ್ದೇವೆ. ದೇವರು ತನ್ನ ಮಗನ ಮೂಲಕ ನನ್ನ ನಿಮ್ಮನ್ನ ಏನೆಂದು ನಿರ್ಣಯಿಸಿದ್ದಾನೋ ಅದೇ ನಾವಾಗಿದ್ದೇವೆ. ಲೆಖಾಟಾರಬ. ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಲೆಖಾಟಾರಬ ರಬ ರಬ. ನಾನು ನಂಬಿದ್ದೇನೋ ಆದ್ದರಿಂದ ಮಾತಾಡಿದ್ದೇನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಏನು ನಂಬಿದ್ದೇವೋ ಆ ನಂಬಿಕೆ ನಮಗೆ ಏನು ಕಲಿಸ್ತದೋ, ಏನು ಟೀಚ್ ಮಾಡ್ತದೋ ಅದನ್ನೇ ಮಾತಾಡಬೇಕು, ಅದನ್ನೇ ನಾವು ಎಡಿಸಬೇಕು. ಥ್ಯಾಂಕ್ ಯು ಜೀಸಸ್. Hallelujah. Hallelujah. Pray. ಸಭೆ ಒಂದು ಜನ ಪ್ರೇಯರ್ ಮಾಡ್ರಿ. ಶಾಖಾಲಾಕ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಲೀಡ್ ಆಗೋರು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ರಿ. ಸ್ವಭಾಷೆಯಲ್ಲಿ ಪ್ರೇಯರ್ ಲೀಡ್ ಆಗೋ ಸ್ವಭಾಷೆಯಲ್ಲಿ ಮಾಡ್ರಿ. ಪ್ರೈಸ್ ಮಾಡೋರು ಪ್ರೈಸ್ ಮಾಡ್ರಿ. ನಿಮ್ಮ ಬಾಯಿಗಳನ್ನು ತೆರೆಯಿರಿ. ಎರಿಕೋ ಕೋಟೆ ಬಿದ್ದು ಹೋದ ಹಾಗೆ ದೇವರಿಗೆ ವಿಧೇಯರಾದದ್ರಿಂದ, ದೇವರ ಮಾತಿಗೆ ಅವರು ವಿಧೇಯರಾದದ್ರಿಂದ ಅಲ್ಲಿ ಎರಿಕೋ ಕೋಟೆ ಬಿದ್ದು ಹೋದ ಹಾಗೆ ಹೋಲಿ ಸ್ಪಿರಿಟ್ ಲೀಡ್ ಮಾಡ್ತಾ ಇದ್ದಾರೆ. ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ಕೋಟೆಗಳು ಕಳಚಿ ಬೀಳ್ತದೆ. ಲಖಾಟಾರವ. ಯಾರು ಸುಮ್ಮನೆ ಕೂತ್ಕೊಳ್ಬೇಡ್ರಿ, ಯಾರು ಎಲ್ಲೆಲ್ಲಿ ಹೋಗ್ಬೇಡ್ರಿ ಮೈಂಡಲ್ಲಿ. ಶಾಲಾ ರಾಖಾಟಾರಾಮ ತರಿ ಬರಲು. ಎಸ್ ಎಸ್ ಮಾತಾಡ್ರಿ, ನಿಮ್ಮ ತಂದೆ ಹತ್ರ ಮಾತಾಡ್ರಿ. ಹಲರ ನಾಟಾರ. ಸ್ಪಿರಿಟ್ ಇಂದ ಮಾತಾಡ್ರಿ, ಬುದ್ಧಿಯಿಂದ ಮಾತಾಡ್ರಿ, ಸ್ಪಿರಿಟ್ ಆತ್ಮದಿಂದ ಮಾತಾಡ್ರಿ. ಹೇಗೆ ನಿಮಗೆ ದೇವರಾತ್ಮ ಲೀಡ್ ಮಾಡ್ತಾರೆ ಮಾತಾಡ್ರಿ. ಒಂದು ದೊಡ್ಡ ಬ್ರೇಕ್ ಥ್ರೂ ಬರ್ತದೆ. ಶಾಬಾಲಾ ಕೇಮಾ. ಥ್ಯಾಂಕ್ ಯು ಜೀಸಸ್. Hallelujah. 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 ಸಲ್ಪಡುವಿಕೆ ಬಿಟ್ಟು ಹೋಗಲಿ. ಎಲ್ಲ ನೋವು, ಹರ್ಟ್ನೆಸ್ ಹೊರಟು ಹೋಗಲಿ. ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ. ಫ್ರೀ ಆಗಲಿ. ಜೀಸಸ್ ನೇಮ್. ವೈರಿ ತರುವಂತೆ ಎಲ್ಲ ಹೋರಾಟಗಳು ಬ್ರೇಕ್ ಆಗಲಿ ಇನ್ ಜೀಸಸ್ ನೇಮ್. ಕರ್ತನೇ, ಈ ಸಮಯದಲ್ಲಿ ದೇವರೇ ನಿನ್ನ ಸೇವಕರನ್ನ, ಅಭಿಷಿಕ್ತರನ್ನ ನಮ್ಮ ಮಧ್ಯದಲ್ಲಿ ನೀನು ಕಳಿಸಿಕೊಟ್ಟಿದ್ದಿ. ಕರ್ತನೇ, ಅವರು ಕೂಡ ಈ ದಿನ ನಮ್ಮೊಂದಿಗೆ ಇದ್ದುಕೊಂಡು ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ಕೊಟ್ಟಿದ್ದಿ. ಕರ್ತನೇ, ನಿನ್ನ ಅಭಿಷಿಕ್ತರ ಮೂಲಕ ದೇವರೇ ಏನು ಮಾತಾಡ್ಬೇಕಂತ ಇದೆಯೋ ನೀನು ಮಾತನಾಡು. ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, 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 ಆಮೇನ್. ನಮ್ಮ ಮಧ್ಯದಲ್ಲಿ ಇವತ್ತು ದೇವರ ಸೇವಕರಾದಂಥ ಡಾಕ್ಟರ್ ಹೆನ್ಸಿಲ್ ಕರ್ಕಡ್ರವರು ಇದ್ದಾರೆ. ಹಲ್ಲೆಲೂಯಾ. ಅವರು
ಕ್ರಿಸ್ತನ ಮೇಲೆ ಪ್ರೀತಿ ಇಟ್ಟವರು ಮತ್ತು ಈ ಸ್ಥಳೀಯ ಸಭೆ ಮೇಲೆ ಪ್ರೀತಿ ಇಟ್ಟವರು ನಾವು ಕೇಳಿಕೊಳ್ಳುವಾಗ ಅವರು ಯಾವಾಗಲೂ ಬರುವವರು. ಅದೇ ಪ್ರಕಾರ ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಡಾಕ್ಟರ್ ಹ್ಯಾನ್ಸಿಲ್ ಕರ್ಕಡ್ರವರನ್ನು ನಾವು ಚಪ್ಪಾಳೆ ಪೂರ್ವಕವಾಗಿ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ಪ್ರಕಾರ ಅವರು ಹಿಂದಿಯಲ್ಲಿಯೋ ಇಂಗ್ಲೀಷಲ್ಲೋ ಮಾತಾಡುವಾಗ ಅಲ್ಪ ಸ್ವಲ್ಪ ಗೊತ್ತಿದ್ದಂಥ ನಾನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರೇಯರ್ ಮಾಡಿ ರೈಟ್ ಟ್ರಾನ್ಸ್ಲೇಟ್ ಮಾಡುವಂತೆ ಅವರು ಏನು ವರ್ಡ್ ಕೊಡ್ತಾರ ಅದೇ ವರ್ಡ್ ಬರುವಂತೆ ನನ್ನ ಮೂಲಕ ಅದೇ ಮಾತು ಬರಬೇಕು. ಅದು ನನಗೆ ಗೊತ್ತಿಲ್ಲದ್ರು, ನಾನು ಕಲ್ತಿಲ್ಲಾದರೂ, ಆದರೆ ದೇವರಿಗೆ ಎಲ್ಲ ಗೊತ್ತುಂಟು, ದೇವರ ಆತ್ಮನಿಂದ ಅದು ಸಾಧ್ಯ ಉಂಟು. ಹಲ್ಲೆಲೂಯಾ. ಓಕೆ, ಮುಂದಿನ ಸಮಯವನ್ನು ದೇವರ ಸೇವಕರಿಗೆ ಒಪ್ಪಿಸಿಕೊಡ್ತೇವೆ. Praise the Lord. I'm already excited to give the word of God. मैं बहुत आनंद महसूस करता हूँ कि मैं आज आपके मध्य में परमेश्वर के वचन को बांट जाने जा रहा हूँ. ನಾನು ಬಹಳ ಸಂತೋಷ ಪಡ್ತೇನೆ ನಿಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ, ದೇವರನ್ನು ಹಂಚಿಕೊಳ್ಳುವುದಕ್ಕಾಗಿ. I'm greatly delighted for this invitation that I always get from your pastor to preach the word of God. ನಾನು ಬಹಳ ನಿಮ್ಮ ಸಭಾಪಾಲಕರು ಕರೆಯುವಾಗ ಬಹಳ ಒಂದು ಸಂತೋಷಪೂರ್ವಕವಾಗಿ ನಾನು ಬರುವವನಾಗಿದ್ದೇನೆ. I'm sure the ministry of your pastor is a blessed ministry for so many years. ನಾನು ನಂಬ್ತೇನೆ ನಿಮ್ಮ ಸಭಾಪಾಲಕರು ಮಾಡುವಂಥ ಸೇವೆ ಅದೊಂದು ಆಶೀರ್ವಾದಕರವಾದಂಥ ಒಂದು ಸೇವೆ And this ಎಂಬುದಾಗಿ. morning when I was meeting and talking to him, ಈ ಮುಂಜಾನೆ ನಾವು ಅವರ ಹತ್ರ ಮಾತಾಡುವಾಗ I was so blessed to hear that this entire plot is going to be used for the church. ನಾನು ಬಹಳ ಸಂತೋಷಪಟ್ಟೆ, ಯಾಕಂದರೆ ಇಡೀ ಒಂದು ಈ ಜಾಗವೇ ಸಭೆಗಾಗಿ ಉಪಯೋಗಿಸಲ್ಪಡುತ್ತಿರುವುದನ್ನು ನೋಡಿ. I remember many years back this started as a rental place. ಸಾರಿ, I know many years back this place was used on rent. ಕೆಲವು ವರ್ಷದಿಂದ ಈ ಒಂದು ಜಾಗ ಒಂದು ಬಾಡಿಗೆಗೆ ನಡೆಸಲ್ಪಡ್ತಾ ಇತ್ತು. I'm sure the congregation also knows this, right? ನನಗೆ ಗೊತ್ತುಂಟು, ನಿಮಗೆ ಕೂಡ ಎಲ್ಲ ಒಂದು ಸಭೆ ಇದನ್ನು ತಿಳಿದಿದೆ ಎಂಬುದಾಗಿ. I may not remember many of your faces here. ನಾನು ನಿಮ್ಮಲ್ಲಿ ಅನೇಕರ ಮುಖವನ್ನು ನೋಡಲಿಲ್ಲ ಆ ದಿನಗಳಲ್ಲಿ. But I appreciate your faith. ಆದರೆ ನಾನು I appreciate your faith. Acha, you cannot hear? What you do is off Okay. this fan. ಅವರ ಸ್ವರ ಸ್ವಲ್ಪ ಕೇಳಬೇಕು. You can off that fan. ಇಟ್ಸ್ ಓಕೆ. You can hear? ಹಾಂ, Or this fan you can off. ಅವರ ಸ್ವರ ನನಗೆ ಸರಿ ಕೇಳೋದಿಲ್ಲ. ಇದು ಆಫ್ ಮಾಡಿ, ಇದು ಫ್ಯಾನ್. ಇಟ್ಸ್ ಓಕೆ. You can hear? ಹಾಂ, ಓಕೆ, ಸಾರಿ. So along with your pastor, I appreciate the faith that you are carrying. ನಾನು ಹೊಗಳುತ್ತೇನೆ ನೀವು ಇಟ್ಟುಕೊಂಡಿರುವಂಥ ಒಂದು ನಂಬಿಕೆಗಾಗಿ. And I congratulate the church together. ನಾನು ವಂದನೆಯನ್ನು ಸಲ್ಲಿಸ್ತೇನೆ ಈ ಒಂದು ಸಭೆಗೋಸ್ಕರ. How many of you believe this morning that your faith is going to be completed to see this entire land will be belonging to the church or the church family?
Hallelujah. ಇನ್ನೊಮ್ಮೆ How many of you this is his testing period? How many of you believe that your faith will be complete? ಎಷ್ಟು ಜನ ನೀವು ನಂಬ್ತೀರಿ ನಿಮ್ಮ ನಂಬಿಕೆ ಒಂದು ಸಂಪೂರ್ಣತೆಗೆ ಬಂದಿದೆ ಎಂಬುದಾಗಿ? That this entire plot will belong to the Lord, to the church. ಇದು ಪೂರ್ಣವಾದಂಥ ಜಾಗ, ಇದು ದೇವರಿಗೆ ಸೇವೆಗೆ ಆಗ್ತಾ ಇದೆ ಎಂಬುದಾಗಿ You believe it? ನೀವು ನಂಬ್ತೀರಾ? I believe in the Holy Bible when God told Moses to ನಾನು build. ನಂಬುತ್ತೇನೆ, ದೇವರ ವಾಕ್ಯದಲ್ಲಿ ದೇವರು ಮೋಶೆಗೆ ಮಾತಾಡಿದ್ದನ್ನ. Do you know what he said? Build me a sanctuary, a house of God. ಹಲ್ಲೆಲೂಯಾ. God told Moses, ದೇವರು ಮೋಶೆಗೆ ಹೇಳಿದನು, build me a house of God. ಒಂದು ನನಗೋಸ್ಕರ ಒಂದು ಆಲಯವನ್ನ ಕಟ್ಟಬೇಕೆಂಬುದಾಗಿ. You know that in the Bible? ನೀವು ಅದನ್ನು ಸತ್ಯವೇದದಲ್ಲಿ ನೋಡಿದ್ದೀರಾ, ಓದಿದ್ದೀರಾ? God told Moses just one man. ದೇವರು ಒಬ್ಬ ಮನುಷ್ಯನಾದಂಥ ಮೋಶೆ ಹತ್ರ ಹೇಳಿದರು. And Moses went and told the Israelites. ಮೋಶೆಯು ಅದನ್ನ ಇಸ್ರಾಯೇಲರಿಗೆ ತಿಳಿಸಿದರು. Do you know the second thing the Bible says? The Israelites believed Moses. ಇನ್ನೊಂದು ವಿಷಯ ಬೈಬಲಲ್ಲಿ ಹೇಳಲ್ಪಟ್ಟದ್ದು ನೀವು ನೋಡಿದ್ದೀರಾ, ಇಸ್ರಾಯೇಲ್ಯರು ಮೋಶೆಯನ್ನು ನಂಬುತ್ತಾ ಇದ್ದರು. They did not reject. ಅವರು ಆತನ ಮಾತನ್ನ ಎಂದಿಗೂ ತಿರಸ್ಕಾರ ಮಾಡ್ತಾ ಇರಲಿಲ್ಲ. But they accepted Moses' word that we will build the house of God. ಅವರು ಮೋಶೆಯ ಮಾತನ್ನ ಸ್ವೀಕರಿಸ್ತಾ ಇದ್ರು, ಆ ಒಂದು ಆಲಯದ ಕುರಿತಾಗಿ ಸ್ವೀಕರಿಸಿದ್ರು. And the third thing, ಮೂರನೇ ವಿಚಾರ, it became a possibility ಅದು ಸಾಧ್ಯವಾಗುವಂಥದ್ದು because everybody gave what they had. ಎಲ್ಲರೂ ತಮ್ಮಲ್ಲಿ ಏನಿದೆ ಅದನ್ನ ಕೊಡುವುದರ ಮೂಲಕವಾಗಿ They were united together. ಅವರು ಒಟ್ಟಿಗೆ ಸೇರುವುದರ ಮೂಲಕವಾಗಿ And they all built the house of God together. ಅವರೆಲ್ಲರೂ ಸೇರಿ ದೇವರ ಸಭೆಗೆ ಕೊಟ್ಟು ಕಾರ್ಯ ಮಾಡುವುದರ But ಮೂಲಕವಾಗಿ. to whom did God give the plan of the house of God? ಯಾರು ದೇವರ ಒಂದು ಆಲಯದ ಕುರಿತಾಗಿ ಪ್ಲಾನ್ ಕೊಟ್ಟವರು? Who gave the plan of God? To whom? God gave the plan to Moses, just one man. ದೇವರು ಮೋಶೆಗೆ, ಒಬ್ಬ ಮನುಷ್ಯನಾದಂಥ ಮೋಶೆಗೆ ದೇವಾಲಯ ಕಟ್ಟುವಂತ ಆಲೋಚನೆ ಕೊಟ್ಟರು. Amen. ಆಮೇಲೆ And who agreed in the plan? The people of Israel. ಯಾರು ಅದರ ಜೊತೆ ಒಪ್ಪಿಗೆಗೆ ಅಥವಾ ಒಪ್ಪಂದಕ್ಕೆ ಬಂದರು? ದೇವ ಜನರಾದಂಥ ಇಸ್ರಾಯೇಲಿಯರು. Hallelujah. ಹಾಲೆಲೂಯಾ. And do you know the truth? ಆದರೆ ನಿಮಗೊಂದು ಸತ್ಯ ಗೊತ್ತಾ? All the Israelites, they entered into the house of God, which they constructed, with which they gave, and they began to worship God. ಹಲ್ಲೆಲೂಯಾ. ಎಲ್ಲ ಇಸ್ರಾಯೇಲ್ಯರು ದೇವರ ಆಲಯಕ್ಕೆ ಬಂದದ್ದು, ಅವರೇ ಕೊಟ್ಟು ಕಟ್ಟಿದ ಆಲಯಕ್ಕೆ ಅವರು ಬಂದರು. Amen. So what did they sow? ಅವ್ರು ಏನನ್ನು ಬಿತ್ತಿದ್ರು? You will say it is their money. No, ನೀವು no. ಹೇಳ್ಬೋದು ಹಣವನ್ನು ಕೊಟ್ಟರು ಎಂಬುದಾಗಿ. No, they sowed their faith. ಸಾರಿ, They sowed their faith. ಅವರು ಅವರ ನಂಬಿಕೆ ಎಂಬಂತ ಬೀಜವನ್ನ ಬಿತ್ತಿದ್ರು. And their faith sowed whatever they had, which they believed God gave them. ಹಲ್ಲೆಲೂಯಾ. ಆ ನಂಬಿಕೆ ಅವರು ಅನೇಕ ಸಂಗತಿಗಳನ್ನ ದೇವರಿಂದ ಪಡ್ಕೊಳ್ಳುವಂತೆ ಮಾಡಿತ್ತು. Amen. Their faith said, all that we have is given by you, we give it back to you. ಆ ನಂಬಿಕೆ ಕೊಡುವಂತೆ ಮಾಡಿತ್ತು. Their faith said, all that you have given, we give it back to you. ಆ ನಂಬಿಕೆ ಏನು ದೇವರು ಕೊಟ್ಟಿದ್ದಾನ ಅದನ್ನ ವಾಪಸ್ ಕೊಡುವಂತೆ ಮಾಡಿ. Because they believed he gave it and he gave it, they gave it back. ಅವರು ನಂಬಿದ್ರು ಆತನು ಕೊಡ್ತಾನೆ, ಆದ್ದರಿಂದ ನಾವು ಆತನಿಗಾಗಿ ಕೊಡ್ತೇವೆ ಎಂಬುದಾಗಿ. Do you know the result till today? ನಿಮಗೆ ಅದರ ಒಂದು ಫಲಿತಾಂಶ ಇವತ್ತು ಗೊತ್ತಾಗಿದೆಯಾ? This people of God called Israel are still recognized in the world today. ಆದ್ದರಿಂದ ಆ ಒಂದು ದೇವ ಜನರಾದ ಇಸ್ರಾಯೇಲರು ಇವತ್ತಿಗೂ ಕೂಡ ಇಡೀ ಲೋಕದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. Hallelujah. Hallelujah. Are you listening to me? ನೀವು ನನ್ನನ್ನು ಕೇಳ್ತಾ ಇದ್ದೀರಾ? Amen. Amen. Because of the obedience of God's people, Jesus came. ಯಾಕಂದರೆ ದೇವ ಜನರ ವಿಧೇಯತ್ವವೇ ಯೇಸುವಿನ ಬರುವಿಕೆಗೆ ಕಾರಣ. Now listen to this very carefully. ನೀವು ಬಹಳ ಜಾಗೃತೆಯಿಂದ ಕೇಳಿಸಿಕೊಳ್ಳ್ರಿ. Jesus came into the same temple and he worshipped God. ಯೇಸು ಸ್ವಾಮಿ ಅದೇ ಒಂದು ಆಲಯಕ್ಕೆ ಬಂದರು ದೇವರನ್ನು ಆರಾಧಿಸಕ್ಕಾಗಿ. Hallelujah. Hallelujah. Do you get the point? ನಿಮಗೇನಾದರೂ ಅರ್ಥ ಆಯ್ತಾ? God in flesh entered the same temple which you and I built. ಸಾರಿ,
परमेश्वर यीशु मसीह वही मंदिर के अंदर में आकर वो परमेश्वर पिता की आराधना करने लगे जो मंदिर आप लोग ने बनाया. ಯೇಸು ಸ್ವಾಮಿ ನೀವು ಕಟ್ಟಿದಂತ ಅದೇ ಆಲಯದಲ್ಲಿ ಬಂದು ದೇವರನ್ನ ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. Hallelujah. Hallelujah. Can you play this? Are you getting excited कि आप खुश हैं कि इस बातों को सुनकर आप खुश हो रहे हैं कि मैं अगला बार जब यहाँ पर आऊँगा तो मैं इस कलीसिया को देखूँगा, इस कलीसिया जो आप लोग ने बनाया है, ताकि मैं उस कलीसिया के अंदर, ये तो कलीसिया है ही है, लेकिन आप लोगों के मनों में ये कलीसिया किस तरह से दिखना चाहिए, जैसे हमारा CSI चर्च है या बैसल मिशन चर्च है या कैथलिक लोगों का जो चर्च होती है, उसी तरह अगर ये कलीसिया भी दिख जाए, लोगों को यहाँ पे समझ आएगी कि इसमें सही आराधक या सही परमेश्वर के आराधक लोग मौजूद है. बताइए. ಇವತ್ತು ಲೋಕದಲ್ಲಿರುವಂತ ಬೇರೆ ಬೇರೆ ಸಭೆಗಳು ಹೇಗೆ ಎದ್ದು ಕಾಣ್ತದೋ ಅದೇ ಪ್ರಕಾರ ನಿಮ್ಮ ಮೂಲಕ ಕಟ್ಟಲ್ಪಟ್ಟ ಈ ಸಭೆಗೆ ಇನ್ನೊಂದ್ಸಾರಿ ನಾನು ಬರುವಾಗ ಇಲ್ಲಿ ತುಂಬಿ ಆರಾಧನೆ ನಡೆಯುತ್ತಿರುವಾಗ ಜನರು ಕೂಡ ನೋಡುವಾಗ ದೇವರಿಗೆ ಮಹಿಮೆ ಆಗ್ತದೆ. Amen. Amen. How many of you like the way he is translating? You see, you have to pray for your pastor because I believe people like ಮಾಡ್ತೀರಾ? ಇಲ್ಲ ನೀವೇ ಮಾಡಿ. Because I believe in the days to come God will send foreigners into your church who will preach in English and your pastor has to translate in Kannada. Amen. ಮುಂದಿನ ದಿನದಲ್ಲಿ ಫಾರಿನರ್ ಬರ್ತಾರೆ, ನಿಮ್ಮ ಪಾಸ್ಟರ್ ಅವರಿಗೆ ಟ್ರಾನ್ಸ್ಲೇಟ್ ಮಾಡ್ತಾರಂತ ದೇವರ ಸೇವಕರು ಹೇಳ್ತಾರೆ. It is happening, I'm telling you. ಇದು ನಡೀತದೆ, ನಾನು ನಿಮಗೆ ಹೇಳ್ತೇನೆ. I'm seeing in my spirit foreigners walking in. ನಾನು ನನ್ನ ಆತ್ಮದಲ್ಲಿ ಮುಂದೆ ನಡೆಯುವುದನ್ನು ನಾನು ನೋಡ್ತಾ ಇದ್ದೇನೆ. Amen. Amen. ಫಾರಿನ್ ಅವರು ಬರುವುದನ್ನು ನಾನು ನೋಡ್ತಾ ಇದ್ದೇನೆ. जी हमें तेरे हाथों की रचना, हम पर रहे तेरी करुणा, तन मन धन हमारा तेरा है, इन्हें शैतान कुछ ने न देना. इधर आगे बतून डालेंगे. हमें तेरे हाथों की रचना, हम पर रहे तेरी करुणा, तन मन धन हमारा तेरा है, इन्हें शैतान कुछ ने न देना. आप सुनिए. अब दूर नहीं है किनारा, धीरज को हमारे बढ़ाना, जीवन की हमारी नैया को सागर में खोले न देना. अब दूर नहीं है किनारा, धीरज को हमारे बढ़ाना, तन मन धन हमारा तेरा है, इन्हें शैतान कुछ ने न देना. Come on, lift up your voice. The power of God is moving in this place. What you vision for the Lord is coming to pass. Whatever the vision the church and the servant of God has planted, it is coming to pass. Thank you, Jesus. Thank you, Holy Spirit. This is a prophetic song for this church. ಇದು ಪ್ರವಾದನಾತ್ಮಕವಾದಂತ ಒಂದು ಸಂಗೀತ ಈ ಸಭೆಗೆ. Because the boat
is not very far. It is going to reach the shore. The vision in which you carry is going to be harbored very soon. ದೋಣಿಯು ಬಹಳ ಹತ್ತಿರದಲ್ಲಿದೆ ದಡಕ್ಕೆ. ಇದೊಂದು ಇಲ್ಲಿಯ ಕುರಿತಾದಂಥ ಒಂದು ಪ್ರವಾದನೆಯ ಹಾಡು. Amen. ಆಮೆನ್. This morning I was impressed in my heart to encourage the church with 3 points. 1 Corinthians 15th chapter and the 58th verse. ಈ ಮುಂಜಾನೆಯಲ್ಲಿ ನನಗೆ ಈ ಸಭೆಯನ್ನು ಎನ್ಕರೇಜ್ ಮಾಡಬೇಕೆಂಬುದಾಗಿ 3 ಪಾಯಿಂಟ್ಗಳ ಮೂಲಕ ಎನ್ಕರೇಜ್ ಮಾಡಬೇಕೆಂಬುದಾಗಿ ಹೃದಯದಲ್ಲಿ ಬಹಳ ಒತ್ತಡ We ಬಂದಿದೆ. all know Corinthians was written by Paul. ಕೊರಿಂಥದವರಿಗೆ ಬರೆದ ಪತ್ರಿಕೆ ನಮ್ಮೆಲ್ಲರಿಗೂ ಗೊತ್ತುಂಟು. ಪೌಲನು ಬರೆದ ಒಂದು ಪತ್ರಿಕೆ. We all know Paul was the father of the churches. ನಾವು ಎಲ್ಲರೂ ಪೌಲನ ಕುರಿತಾಗಿ ತಿಳಿದಿದ್ದೇವೆ. ಆತನು ಒಂದು ಸಭೆಗೆ ಒಂದು ತಂದೆಯೋಪಾದಿಯಲ್ಲಿದ್ದಾನೆ. In the first chapter he starts preaching the word of God. ಮೊದಲನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಸಾರುವಂತ ವಿಚಾರಗಳು ನೋಡ್ತೇವೆ. And we all know Paul took pleasure in preaching the gospel of the Lord. ನಾವು ಎಲ್ಲರೂ ತಿಳಿದಿದ್ದೇವೆ ಪೌಲನು ಅದರಲ್ಲಿ ಯಾವಾಗಲೂ ಸುವಾರ್ತೆಯನ್ನು ಸಾರುವಂತ ಒಂದು ಹೃದಯವುಳ್ಳವನಾಗಿದ್ದಾನೆ. How many of you in this church know the gospel of the Lord? ಈ ಸಭೆಯಲ್ಲಿ ಎಷ್ಟು ಜನರಿಗೆ ನೀವು ತಿಳಿದಿದ್ದೀರಿ ದೇವರ ಸುವಾರ್ತೆಯನ್ನು? Let us be very honest. How many of you know the gospel of the Lord? ಎಷ್ಟು ಜನರು ದೇವರ ಸುವಾರ್ತೆಯನ್ನು ನೀವು ತಿಳಿದಿದ್ದೀರಿ? Don't be feel shy. Come on. This is the time where you have to be bold and honest. ನೀವು ಯಾರು कितने लोगों ನಾಚಿಕೆ को ಮಾಡಬೇಡ್ರಿ. परमेश्वर का वचन या उनके सुसमाचार का जो वचन है, कितने लोग जानते हैं इस चीज को? ನೀವು ಎಷ್ಟು ಜನ ತಿಳಿದಿದ್ದೀರಿ ದೇವರ ಒಂದು ಸುವಾರ್ತೆ ವಾಕ್ಯವನ್ನು? जानते हैं आप लोग? डरते डरते क्यों है? ನೀವೆಲ್ಲ ತಿಳಿದಿದ್ದೀರಾ? ಯಾಕೆ ನೀವು ಭಯ ಪಡ್ತೀರಿ? ಕೈಗಳನ್ನು ಮೇಲೆ ಎತ್ತೀರಿ. Do you know or not? ತಿಳಿದಿದ್ರಾ ಇಲ್ವಾ? So I said, do you know the gospel of the Lord? But how many of you have spoken the gospel of the Lord? ನಾನು ಹೇಳಿದೆ ನಿಮ್ಮಲ್ಲಿ ಅನೇಕರು We know ತಿಳಿದಿದ್ದೀರಿ, ಆದರೆ ಎಷ್ಟು ಜನ ಆ ಸುವಾರ್ತೆಯನ್ನು ಮಾತಾಡ್ತಾ ಇದ್ದೀರಿ ಎಂಬುದಾಗಿ. How many of you speak the word of God or speak the gospel of the Lord? ಎಷ್ಟು ಜನ ನಿಮ್ಮಲ್ಲಿ ದೇವರ ಆ ಸುವಾರ್ತೆಯನ್ನು ಮಾತಾಡ್ತಾ ಇದ್ದೀರಿ? No hands? यही तो है. ಇಲ್ವಾ ಕೈ? ಇದೇ ಸಮಸ್ಯೆ ಆಗಿದೆ. हमें समाचार मालूम है लेकिन हम बोलते नहीं है. ಶುಭ ಸಮಾಚಾರ ನಮಗೆ ಗೊತ್ತುಂಟು, ಆದರೆ ನಾವು ಹೇಳುವುದಿಲ್ಲ. बोलकर कबूल भी नहीं करते हैं कि ये सुसमाचार परमेश्वर यीशु मसीह का है. ನಾವು ಅದನ್ನ ಸರಿಯಾದ ರೀತಿಯಲ್ಲಿ ತಿಳಿಸುವುದಿಲ್ಲ. ಇದು ಶುಭ ಸಮಾಚಾರ ಯೇಸು ಕ್ರಿಸ್ತನ ಕುರಿತಾದದ್ದೆಂಬುದಾಗಿ. I want to tell you what Paul said in 1 Corinthians 15th chapter and read the 3rd verse in Kannada. Come on someone. 1 ಕೊರಿಂಥ್ಯ 15ನೇ ಅಧ್ಯಾಯ 3ನೇ ವಚನ. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ. Amen. That's it. Enough. Yes. My English Bible says, for what I received, I passed on to you as first importance. Hallelujah. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ. That's it. What is he saying? What I received. मैंने किसी से पाया उस चीज को, मैंने किसी से सुना. ನಾನು ಇತರರಿಂದ ಪಡೆದಿದ್ದೇನೆ, ನಾನು ಇತರರಿಂದ ಕೇಳಿದ್ದೇನೆ. And that I passed on to somebody. इसका मतलब वो अपने पास में नहीं रखा, वो क्या करने लगा? बोलने लगा. ನಾನು ತಿಳಿದದ್ದು, ನಾನು ಪಡ್ಕೊಂಡದ್ದು, ಅದನ್ನೇನು ಮಾಡಿದ ಆತನು ಇತರರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. Amen. ಆಮೆನ್. What is Romans 10:17 saying? ಏನು ರೋಮಾಪುರ 10:17 ಹೇಳ್ತದೆ? Come on, the church should know this by heart. What you believe in your heart and you confess with your mouth, then you shall be saved. Romans 10:17 quickly. ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. 10:17. Yeah. Correct. Okay. Yeah. Sorry, 10:17. Yeah, Romans 9th chapter. This is 10:75. Romans 9th chapter, 10th verse, right? No, sorry. 10:9. Romans 10th chapter, 9 and 10. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು. Okay. Read it from the 9th verse. 9th and 10th.
ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಓದಿ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯೂ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. Amen. You see, Amen. the 8th verse, the Bible says, we know the gospel, but it is near our mouth, but we don't speak it. 8th verse, then 8. 10:8 ನೋಡ್ರಿ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. Then again. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯವೇ. Amen. Amen. You see, if you have to profess your faith, यदि आप लोग कहते हैं कि आप विश्वासी लोग हैं, ಯಾವಾಗ ನಾವು ವಿಶ್ವಾಸಿಗಳಂತ ಹೇಳ್ತೇವೋ, पहला चिन्ह जो है अपने विश्वास का, वो बोलकर कबूल करना बहुत जरूरी है. ಮೊದಲ ಒಂದು ಚಿಹ್ನೆ ಏನಂದ್ರೆ ನಮ್ಮ ವಿಶ್ವಾಸದ ಅದನ್ನ ನಾವು ಅರಿಕೆ ಮಾಡುವಂತದ್ದು ಅಥವಾ ಹೇಳುವಂತದ್ದು. Yes or no? ಹೌದಾ ಅಲ್ವಾ? I don't know whether you understand my English or Hindi, but at least keep a smile on your face so that I feel that you understand. ನನ್ನ ಇಂಗ್ಲಿಷ್ ಅಥವಾ ಹಿಂದಿ ಅನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಕೇಳುವಾಗ ಒಂದು ಮುಖದಲ್ಲಿ ಸಂತೋಷ ಇರಲಿ. ನಾನು ನನ್ನ ಉತ್ತಮವಾದದನ್ನ ಪ್ರಯತ್ನಿಸ್ತಾ ಇದ್ದೇನೆ. I am trying to help your pastor. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮ್ಮ ಸಭಾಪಾಲಕರಿಗೆ ಹೆಲ್ಪ್ ಮಾಡ್ಲಿಕ್ಕೆ. You know why I told you to smile? So that at least he feels that he's speaking something wrong. ನೀವು ನಗೆ ತೋರಿಸುವಾಗ ನಿಮ್ಮ ಪಾಸ್ಟರ್ಗೆ ಗೊತ್ತಾಗ್ಲಿ ಏನೋ ಒಂದು ತಪ್ಪಾಗಿ ಇವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ. Amen. Amen. No man. Okay, let's go a little further. ಇನ್ನು ಸ್ವಲ್ಪ ನಾವು ಮುಂದಕ್ಕೆ ಹೋಗೋಣ. What is the confession of our faith? ನಮ್ಮ ನಂಬಿಕೆಯ ಅರಿಕೆ ಅಂದರೆ ಏನು? You have to confess the gospel. You have to confess what you believe. You confess on whom you believe. That is the first sign of your faith. ನಾವು ನಂಬಿಕೆಯನ್ನ ಅರಿಕೆ ಮಾಡೋದು ಅಥವಾ ನಂಬಿದಾತನನ್ನ ಅರಿಕೆ ಮಾಡೋದು, ಸುವಾರ್ತೆಯನ್ನು ಅರಿಕೆ ಮಾಡೋದು, ಇದು ಮೊದಲ ಸಂಗತಿ. I'll tell you why. You have to identify yourself in Christ first. ಯಾಕಂದ್ರೆ ಅದು ನಾವು ನಮ್ಮನ್ನ ಗುರುತಿಸಿಕೊಳ್ಳಬೇಕು ಕ್ರಿಸ್ತನಲ್ಲಿ ಯಾವಾಗಲೂ. Yes or no? Now I'll say, what does it mean? Identifying myself in Christ. What does it mean? We were all sinners once. ಇದರ ಅರ್ಥ ಏನು? ಏನಂದ್ರೆ ನಾವು ಮೊದಲು ಪಾಪಿಗಳಾಗಿದ್ದೆವು. Yes or no? ಹೌದಾ ಅಲ್ವಾ? When you heard the gospel of the Lord, it has transformed your heart and mind, and that's why you are compelled to confess and say, Jesus Christ is Lord. ದೇವರ ಸುವಾರ್ತೆ ನಮ್ಮ ಹೃದಯ ಮತ್ತು ಮನಸ್ಸನ್ನ ಪರಿವರ್ತಿಸಿತು. ಆದ್ರಿಂದ ನಾವು ಹೇಳ್ತೇವೆ ಯೇಸುವೇ ನನ್ನ ಒಡೆಯನೆಂಬುದಾಗಿ. So what is the first miracle? ಏನು ಪ್ರಥಮತವಾದಂತ ಒಂದು ಅದ್ಭುತ? The gospel of the Lord has got the power to transform your heart and mind, and that's why you confess. ದೇವರ ಒಂದು ಸುವಾರ್ತೆಯು, ದೇವರ ಸುವಾರ್ತೆಯಲ್ಲಿ ದೇವರ ಶಕ್ತಿ ನಮ್ಮ ಹೃದಯ ಮತ್ತು ಮನಸ್ಸನ್ನ ಅದು ಪರಿವರ್ತಿಸುವಂತದ್ದಾಗಿದೆ. Amen. Amen. How many of you believe John 6:63? The Bible says the word of God is spirit and life. ಎಷ್ಟು ಜನ ನೀವು ನಂಬ್ತೀರಿ? ಯೋಹನ್ನ ಸುವಾರ್ತೆ 6:63 ವಚನ, ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎಂಬುದಾಗಿ. It is God himself. ಇದು ದೇವರು ಸ್ವತಃವಾಗಿದೆ. That is what John said. In the beginning was the word, was God, and God is spirit and his life. ಅದನ್ನೇ ಯೋಹಾನನು ಹೇಳಿದ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಅದು ದೇವರಾಗಿತ್ತೆಂಬುದಾಗಿ. Yes or no? ಹೌದಾ ಅಲ್ವಾ? So what are you confessing first? ನೀವು ಏನನ್ನ ಮೊದಲು ಕನ್ಫೆಸ್ ಮಾಡ್ತಾ ಅರಿಕೆ ಮಾಡ್ತಾ ಇದ್ದೀರಿ? That I was in the world. ಯಾವಾಗ ನಾನು ಲೋಕದಲ್ಲಿದ್ದೇನೋ I never recognized. ನಾನು ಇದನ್ನೆಲ್ಲ ತಿಳಿದೇ ಇರಲಿಲ್ಲ. God who is the creator, God who is the spirit. ಯಾರು ನಮ್ಮ ಸೃಷ್ಟಿಕರ್ತ ಯಾರು ಮತ್ತು ಯಾರು ಆತ್ಮ ಎಂಬುದಾಗಿ ಏನು ಗೊತ್ತಿರಲಿಲ್ಲ. You see, two people. John was a disciple, he got this revelation. David, who was a king of Judah or Jerusalem or Israel, he got another revelation in Psalms 139. ಹಲ್ಲೆಲೂಯಾ. 139ನೇ ಕೀರ್ತನೆಯಲ್ಲಿ 10, 11 and 12. ದಾವೀದನು ಆ ಒಂದು ಪ್ರಕಟಣೆಯನ್ನು ಹೊಂದಿದ್ದಾನೆ. What is the revelation King David got? ಅರಸನಾದ ದಾವೀದ ಯಾವ ಪ್ರಕಟಣೆಯನ್ನು ಹೊಂದಿಕೊಂಡ? You were created in your mother's womb by my own hand, says God. ನೀನು ತಾಯಿಯ ಉದರದಲ್ಲಿ ನನ್ನನ್ನು ರೂಪಿಸಿದ್ದಿ. And David had the revelation that God was my creator.
ಆತನಿಗೆ ಒಂದು ಪ್ರಕಟ ಆಯಿತು, ನನ್ನ ದೇವರು ನನ್ನ ಸೃಷ್ಟಿಕರ್ತ ಎಂಬುದಾಗಿ. Hallelujah. ಹಾಲೆಲೂಯಾ. David got that revelation. ದಾವೀದನು ಆ ಒಂದು ಪ್ರಕಟಣೆಯನ್ನು ಪಡೆದುಕೊಂಡನು. How many of you know David was an anointed man of God? ಎಷ್ಟು ಜನ ನಿಮಗೆ ಗೊತ್ತುಂಟು ದಾವೀದ ಒಬ್ಬ ಅಭಿಷಿಕ್ತ ಮನುಷ್ಯ ಅಥವಾ When I say anointed, don't leave this place. When I say anointed man of God, it simply means he was carrying the presence of God with him. Hallelujah. ನಾನು ಹೇಳಿದೆ ಅಭಿಷೇಕಿಸಲ್ಪಟ್ಟ ಮನುಷ್ಯ ಅಂದ್ರೆ ದೇವರ ಅಭಿಷೇಕವನ್ನ ಹೊತ್ತುಕೊಂಡಂತ ಮನುಷ್ಯ. Now listen to this. ಇದನ್ನ ಸರಿಯಾಗಿ If you consider yourself to be anointed, like your pastor was saying, speak in tongues when you're praying and you're worshiping God, and he was doing it. I don't know how many of you did it. ನಿಮ್ಮ ಸಭಾಪಾಲಕರು ಹೇಳ್ತಾ ಇದ್ರು, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಪ್ರಾರ್ಥನೆ ಮಾಡ್ತಾ ಇರಿ. ನೀವು ಎಷ್ಟು ಜನ ಮಾಡಿದ್ರಿ ಗೊತ್ತಾಗ್ತಾ ಇಲ್ಲ, ಅವರು ಮಾಡ್ತಾ ಇದ್ರು, ನೀವು ಮಾಡ್ತಾ ಇದ್ರು, ನನಗೆ ಗೊತ್ತಾಗ್ತಾ ಇರಲಿಲ್ಲ. You get the point? ನಿಮ್ಗೆ ಗೊತ್ತಾಯ್ತಾ? Anointed means you're carrying the presence of God. ಅಭಿಷೇಕಿಸಲ್ಪಟ್ಟವರಂದ್ರೆ ದೇವರ ಪ್ರಸನ್ನತೆಯನ್ನು ಹೊತ್ತುಕೊಂಡವರು. And God will do things beyond your mind cannot understand. ದೇವರು ಮಾಡುವಂತ ಕಾರ್ಯ ನಮ್ಮ ಮನಸ್ಸಿನ ಆಲೋಚನೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಅಸಾಧ್ಯ. Romans 8:27. ರೋಮಾಪುರ 8:27. Your mind will never understand. ನಿಮ್ಮ ಮನಸ್ಸು ಎಂದಿಗೂ ಅದನ್ನು ಅರ್ಥೈಸಲಿಕ್ಕೆ ಸಾಧ್ಯವಿಲ್ಲ. What God can do through you. ದೇವರು ನಿಮ್ಮ ಮೂಲಕ ಏನು ಮಾಡಲಿಕ್ಕಿದ್ದ ನಿಮ್ದಾಗಿ ತಿಳಿಲಿಕ್ಕಿಲ್ಲ. Hallelujah. Hallelujah. Amen. Amen. So when David understood what God was telling him, ಯಾವಾಗ ದಾವಿದ ಅದನ್ನು ಅರ್ಥ ಮಾಡಿಕೊಂಡನು ದೇವರು ಏನು ಮಾತಾಡಿದ್ದಾನೆಂಬುದಾಗಿ, he understood because he partnered with God. ಆತನಿಗೆ ತಿಳುವಳಿಕೆ ಬಂತು, ನಾನು ದೇವರೊಂದಿಗೆ ಒಂದು ಪಾರ್ಟ್ನರ್ ಆಗಿದ್ದೇನೆಂಬುದಾಗಿ. Look at this. What Paul says in 1 Corinthians 1st chapter. He says like this, because you partnered in the gospel. One second. 1 ಕೊರಿಂಥಿ 1ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಹೋಗುವಾಗ ಅಲ್ಲಿ ಬರೆದಿದ್ದೆ. Oh, it is in the first. One second. He says you partnered in the gospel. ದೇವರ ಜೊತೆ ಕೆಲಸದವರು ಎಂಬಂತ ವರ್ಡ್ ಅದು. Yeah. Co-workers. Huh? Co-workers. No, he says partnered in the gospel. Anyway, I'll get you. ನಾವೊಂದು ಅದೇ ಜೊತೆ ಕೆಲಸದವರು, ದೇವರೊಂದಿಗೆ ಪಾರ್ಟ್ನರ್ಸ್ ಅಂದ್ರೆ ಜೊತೆಯಾಗಿ ಕೆಲಸ ಮಾಡುವ. I'll get this scripture. If you get it somewhere, you can help me out. But ಯಾರಾದರೂ ಗೊತ್ತಾದ್ರೆ ನೀವು ತಿಳಿಸಬಹುದು. Paul said because you partnered with the gospel. ಪೌಲನು ಹೇಳ್ತಾನೆ, ನಾವು ದೇವರೊಂದಿಗೆ ಜೊತೆ ಕೆಲಸದವರಾಗಿದ್ದೇವೆ. ಸಾರಿ 9:23. 1 Corinthians chapter 9 verse 23. 9 verse 23 doesn't say that. With No. ಒಂದು ನಿಮಿಷ, ನಾವು ಇತರರ ಸಂಗಡ No. Partnered. 39. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವು, ಜೊತೆ ಕೆಲಸದವರು ಅಂದ್ರೆ No. co-workers. No, not that. Fellow workers is also okay, but I partnered with the gospel, especially that scripture which says you all partnered with the gospel. In Google you can find it. Partnered with the gospel. With the gospel. Partnered with ಅಂದ್ರೆ the gospel. ಸುವಾರ್ತೆಯೊಂದಿಗೆ ನಾವು ಜೊತೆಯಾಗಿರುವವರು. Okay, doesn't matter. Let me go further. I'll get it to you. So this is what Paul said. ಈ ಮಾತನ್ನ ಅಪೊಸ್ತಲನಾದ ಪೌಲನು ಹೇಳಿದನು. Now when I look at you, church, ಈಗ ನಾನು ನಿಮ್ಮನ್ನು ನೋಡುವಾಗ ಸಭೆಯೇ, you are partnered with the gospel. ನೀವು Philippians 1:5. Right. Exactly. Philippians 1:5. Can you read it? ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು. ಸಹಕಾರಿಗಳು. Yes, 1:5. Right. ಓಕೆ. Can you read it again? ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. Amen. Amen. If I'm seeing the people of God here in the church, it's because your pastor and his wife have prayed for you. That is what Paul is saying in the Philippians 1st chapter. Hallelujah. ನಾನು ನಿಮ್ಮನ್ನು ನೋಡುವಾಗ ಈ ದೃಷ್ಟಿಯಲ್ಲಿ ನೋಡ್ತೇನೆ, ಯಾಕಂದ್ರೆ ಸಭಾಪಾಲಕರು ಅವರ ಪತ್ನಿ ಸಭೆಗೋಸ್ಕರ ಪ್ರಾರ್ಥಿಸುವವರಾಗಿದ್ದಾರೆ. That's why you are here.
ಆದದ್ರಿಂದ ನೀವು ಇಲ್ಲಿದ್ದೀರಿ. They both partnered in the gospel, and now the church is partnering with the gospel, and Paul says, I've been praying for you. ಅವರು ಸೇರಿ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದುಕೊಂಡು ಅವರ ಜೊತೆ ನೀವೆಲ್ಲರೂ ಸೇರಿ ಸುವಾರ್ಥ ಸೇವೆಯಲ್ಲಿ ಸಹಕಾರಿಗಳಾಗಿದ್ದೀರಿ. Now together, see, Philippians 1:6, he says, God has started a good work in your pastor and his wife. He has started a good work in you also. And listen to this. What does it say? It will complete. ಫಿಲಿಪಿ 1:6 ಪ್ರಕಾರ ದೇವರು ಒಳ್ಳೆ ಕೆಲಸವನ್ನು ನಿಮ್ಮ ಸಭಾಪಾಲಕ ಮತ್ತು ಅವರ ಪತ್ನಿಯ ಮೂಲಕ ಪ್ರಾರಂಭ ಮಾಡಿ ಈಗ ನಿಮ್ಮೆಲ್ಲರ ಮೂಲಕ ಅದನ್ನು ಮುಂದುವರಿಸುವನಾಗಿದ್ದಾನೆ. Hallelujah. Hallelujah. ಎಲ್ಲರೂ ಕನ್ನಡದಲ್ಲಿ ಸ್ವಲ್ಪ ಓದಿ, ನನಗೆ ಬರುವುದಿಲ್ಲ ಕನ್ನಡ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನಮಗೆ ಭರವಸೆ ಉಂಟು. Hallelujah. Hallelujah. Amen. Amen. So the good vision that the church is carrying today, it will come to pass before Jesus comes. ಸಭೆ ಒಂದು ಉತ್ತಮವಾದಂತ ದರ್ಶನವನ್ನ ಹೊಂದಿಕೊಂಡಿದೆ. ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಅದು ಆಗಬೇಕಾಗಿದೆ. Hallelujah. Hallelujah. Do you know why John the disciple continued the work of God? Do you know why King David continued to be a godly leader of Jerusalem or Israel? Why? ಯೋಹಾನ ಅಪೊಸ್ತಲನಾದ ಯೋಹಾನ ಯಾಕೆ ಕಂಟಿನ್ಯೂ ಆಗಿ ದೇವರ ಸ್ವಾರ್ಥ ಕಾರ್ಯದಲ್ಲಿ ಮುಂದುವರಿದ? ದಾವೀದನು ಯಾಕೆ ಒಂದು ಅರಸುತನದಲ್ಲಿ ಕಂಟಿನ್ಯೂ ಆಗಿ ಮುಂದುವರಿದ? Because the Holy Spirit revealed God the Father to them. ಯಾಕಂದರೆ ದೇವರ ಆತ್ಮನ ಅವರಿಗೆ ಪ್ರಕಟಿಸಿದ ದೇವರವರ ತಂದೆಯಾಗಿದ್ದಾನೆ ಎಂಬುದಾಗಿ. Amen. Amen. And look at the second thing that has to continue in you and me. ಇನ್ನೊಂದು ಎರಡನೇದಾಗಿ ನಾವು ನೋಡುವಂತ ವಿಚಾರ, in John 5, if you read the 17th verse, ಯೋಹಾನ 5ನೇ ಅಧ್ಯಾಯ 17ನೇ ವಚನ, read, what does it say? My father, ಓದಿರಿ ಏನು ಹೇಳ್ತದೆ? ನನ್ನ ತಂದೆ. John 5:17. ಯೋಹಾನ 5:17. ಅದಕ್ಕೆ ಯೇಸು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂತ. ಈಗ ಕ್ವಶ್ಚನ್ ಅದೇ, ನಾವು ಕೆಲಸ ಮಾಡ್ತೇವಾ ಇಲ್ಲವಾ? ಅದೇ ನನ್ನ ಪ್ರಶ್ನೆ ಇದ್ದದ್ದು ಸ್ಟಾರ್ಟಿಂಗ್ ಇಲ್ಲಿ. ನಾವು ಗಾಸ್ಪಲ್ ಕೇಳ್ತೇವೆ, ಅದೇ ಸುವಾರ್ಥ ನಾವು ಮಾತನಾಡ್ತೇವಾ ಇಲ್ಲ? That's the point. Please say that in Kannada. My Kannada and your Kannada. Same Kannada. Okay. ಇದುವರೆಗೆ ಇದ್ದಂತ ಪ್ರಶ್ನೆ ಅದೇ. Yeah, go ahead. ತಂದೆ ಕೆಲಸ ಮಾಡ್ತಾನೆ, ಆದರೆ ನಾವು ಕೆಲಸ ಮಾಡ್ತಾ ಇದ್ದಾವ ಎಂಬಂತ ಒಂದು ಪ್ರಶ್ನೆ. Hallelujah. Hallelujah. Now who is working? ಇನ್ನು ಯಾರು ಕೆಲಸ ಮಾಡ್ತಾ ಇದ್ದಾರೆ? God the Father. ತಂದೆಯಾದ ದೇವರು. Who is working through Jesus? God the Father. Who is God the Father? The Holy Spirit. Amen. Hallelujah. Go ahead. Hallelujah. Who is God the Father? Go ahead. ಯಾರು ತಂದೆಯಾದ ದೇವರು? The Holy Spirit. Holy Spirit. ಪರಿಶುದ್ಧಾತ್ಮನು. Amen. Who brought the revelation to King David? And who brought the revelation to John? The Holy Spirit. ಯಾರು ಪ್ರಕಟಣೆಯನ್ನು ತಂದರು? Amen. ಪವಿತ್ರ ಆತ್ಮನು. Amen. Amen. Why are they still continuing to preach about Jesus? ಯಾಕೆ ಅವರು ಕಂಟಿನ್ಯೂ ಆಗಿ ಯೇಸುವನ್ನು ಪ್ರಚಾರ ಮಾಡ್ತಾ ಇದ್ದಾರೆ? It's because they were carrying the presence of God. ಯಾಕಂದ್ರೆ ಅವರು ದೇವರ ಪ್ರಸನ್ನತೆಯನ್ನ ಹೊರತಾ ಇದ್ರು. Listen to this. ತಿಳ್ಕೊಳ್ರಿ ಇದನ್ನ. Why do we give so much of importance to the presence of God in our life? ಯಾಕೆ ನಮ್ಮಲ್ಲಿರುವಂತಹ ಒಂದು ದೇವರ ಪ್ರಸನ್ನತೆಗೆ ನಾವು ಬಹಳ ಪ್ರಾಧಾನ್ಯತೆ ಕೊಡಬೇಕು? Is there somebody who can tell me? क्यों हम विश्वासी लोग उस पवित्र आत्मा को अहम जो स्थान है हमारे जीवन में, जो हम क्यों देते हैं उस चीज को? क्यों हम वो प्रथम स्थान को देते हैं? ನಾವು ಯಾಕೆ ಪವಿತ್ರ ಆತ್ಮನಿಗೆ ಪ್ರಥಮ ಸ್ಥಾನ ಕೊಡ್ತೇವೆ ನಮ್ಮ ಜೀವಿತದಲ್ಲಿ? कोई बता सकता है मुझे? ಯಾರಾದ್ರೂ ಹೇಳ್ಬೋದಾ? सभी शिष्यों को ये मालूम था कि एक दिन उन लोग मार दिए जाएंगे. ಎಲ್ಲ ಶಿಷ್ಯರಿಗೆ ಗೊತ್ತಿತ್ತು ಅವರನ್ನ ಕೊಲೆ ಮಾಡ್ತಾರೆ ಎಂಬುದಾಗಿ. Yes or no? ಹೌದಾ ಅಲ್ವಾ? They knew Jesus was killed, so they knew they will also be killed. Do you know why? Because Jesus said in John 15th chapter, they will hate you because of me.
because they don't know me. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸ್ವಾಮಿ ನನ್ನನ್ನು ನಿಮಿತ್ತವಾಗಿ ಜನರು ನಿಮ್ಮನ್ನ ದ್ವೇಷಿಸ್ತಾರೆ ಎಂಬುದಾಗಿ. So no. ಯಾಕಂದ್ರೆ ಅವರು ಯೇಸುವನ್ನು ಇರಲಿಲ್ಲ. ಹೌದಲ್ವಾ? John 15th chapter. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ. Everybody is searching the scripture. What is scripture? 26 and onwards. 18 onwards. 18ನೇ ವಚನದಿಂದ. It says like this. You don't have to read it. It is already there. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತು ಎಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಾತಾಡುತ್ತಿತ್ತು. Amen. If you don't, that's okay. And if you read the whole portion from there, you come to know that you don't belong to the world. ನೀವು ಲೋಕದವರ ಅಲ್ಲ, ನೀವು ಕ್ರಿಸ್ತನವರಾಗಿದ್ದೀರಿ. What does the Holy Spirit do? ಅದರಿಂದ ಪರಿಶುದ್ಧಾತ್ಮ ಏನ್ ಮಾಡ್ತಾನೆ? He reminds you what Jesus did or what God the Father did through Jesus for you. ಏನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಮಾಡಿದ್ದಾನೆ ಎಂಬುದಕ್ಕೆ ನಿಮಗೆ ನೆನಪಿಗೆ ತರ್ತಾನೆ. In the same chapter it says he chose you out of the world. ಸೇಮ್ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಹೇಳ್ತದೆ, ಆತನು ನಿಮ್ಮನ್ನು ಲೋಕದಿಂದ ಹೊರ ತಂದಿದ್ದಾನೆ ಎಂಬುದಾಗಿ, ಅಥವಾ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. Jesus is testifying, आप लोगों का टेस्टिमनी जो है, आप लोगों का गवाही जो है, यीशु मसीह खुद कह रहा है कि मैंने तुम्हें संसार से छुड़ाया है तो आप संसार के नहीं है. ನನ್ನ ನಿಮ್ಮ ಸಾಕ್ಷಿಯನ್ನು ಯೇಸು ಸ್ವಾಮಿ ಸ್ವತಃ ಹೇಳುವವನಾಗಿದ್ದಾನೆ. ನಾನು ನಿಮ್ಮನ್ನು ಲೋಕದಿಂದ ಆರಿಸಿಕೊಂಡಿದ್ದೇನೆ, ನೀವಿನ್ನು ಮುಂದೆ ಲೋಕದವರಲ್ಲ. Can you realize this now? ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? You don't belong to the world. ये तो गवाही यीशु मसीह का है भाई. ನೀವು ಲೋಕದವರ ಅಲ್ಲ. ಈ ಒಂದು ಸಾಕ್ಷಿ ಯೇಸು ಕ್ರಿಸ್ತನದಾಗಿದೆ. Amen. Amen. So each one of you sitting in the church should feel privileged. You should worship God in your heart. You should worship God through your spirit and your mind. That's what the Bible says. Show the church and the believers that you love God in your heart and your mind. Hallelujah. ಇಲ್ಲಿರುವ ನೀವು ಪ್ರತಿಯೊಬ್ಬರು ದೇವರಿಗಾಗಿರುವರು, ದೇವರಿಗಾಗಿ ಫಲ ಕೊಡ್ಲಿಕ್ಕೆ ಇರುವವರು. Amen. Amen. एक दूसरे को ये गवाही देना बहुत जरूरी है कलीसिया में कि आप परमेश्वर से इतने प्रेम करते पूरे दिल और अपने जान और अपने पूरे मन से आप परमेश्वर को प्रेम इसीलिए कर रहे हैं क्योंकि यीशु मसीह आपका गवाही लोगों तक पहुंचा रहे हैं, लोगों को बोल रहे हैं कि मैंने इनको छुड़ाया है. कहां से? संसार से. आप खुद छूट सकते थे क्या? Hallelujah. आप खुद ही खुद छूट सकते थे क्या? मुझे बताइए. ನೀವು ನಿಮ್ಮ ಸ್ವಂತ ಬಲದಿಂದ ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿತ್ತಾ? इसका मतलब परमेश्वर तो मेहरबानी किया अपने आप. ಅದರ ಅರ್ಥ ದೇವರು ನಿಮಗೆ ಒಂದು ಉಪಕಾರ ಮಾಡಿದ ಎಂಬುದಾಗಿ ಅರ್ಥ. परमेश्वर ने मेरे ऊपर उपकार किया है भाई. ದೇವರು ನನ್ನ ಮೇಲೆ ನಿಜವಾಗಿ ಉಪಕಾರ ಮಾಡಿದ್ರು. मुंह से धन्यवाद तो करिए. ಹಾಗಾದ್ರೆ ಬಾಯಲ್ಲಿ ದೇವರಿಗೆ ಸ್ತೋತ್ರವಾದ್ರು ಮಾಡ್ರಿ. ದೇವರು ನನ್ನ ಮೇಲೆ ಉಪಕಾರ ಮಾಡಿದ್ದಾರೆ. ದೇವರು ನನ್ನ ಮೇಲೆ ಉಪಕಾರ ಮಾಡಿದ್ದಾರೆ. Hallelujah. Hallelujah. Amen. Amen. Thank you Jesus. Hallelujah. That's why the disciples of Jesus were ready to die. ಆದ್ದರಿಂದ ಯೇಸುವಿನ ಶಿಷ್ಯರು ಸಾಯಲು ಕೂಡ ಅವರು ಸಿದ್ಧರಿದ್ದರು. Do you know even David was about to be killed? ನಿಮಗೆ ಗೊತ್ತುಂಟಾ ದಾವೀದ ಕೂಡ ಕೊಲ್ಲಲ್ಪಟ್ಟನೆಂಬುದಾಗಿ? Even before his ministry as a leader started, उनके मिनिस्ट्री चालू करने से पहले, शुरुआत होने से पहले डेविड के ऊपर मौत पीछे पड़ी थी. ದಾವೀದನು ತನ್ನ ಸೇವೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅವನನ್ನು ಮರಣ ಹಿಂದಟ್ಟಿಕೊಂಡು ಬರ್ತಾ ಇತ್ತು. Yes or no? ಹೌದಲ್ವಾ? Even Jesus had to start his ministry, death was following him. ಯೇಸು ಸ್ವಾಮಿ ಕೂಡ ಹಾಗೇನೆ ಅವರು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಾಗಲೇ ಮರಣವನ್ನು ಆತನನ್ನು ಹಿಂಬಾಲಿಸ್ತಾ ಬರ್ತಾ ಇತ್ತು. So you start your ministry, you will come to know what is death. ನೀವು ನಿಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ರಿ, ಆಗ ಮರಣ ಎಂಬುದು ಏನಾದರೂ ಗೊತ್ತಾಗುತ್ತೆ. You will know the power of death. ಆಗ ಮರಣದ ಬಲ ಏನೆಂಬುದು ಗೊತ್ತಾಗುತ್ತೆ. But I'm going to give you a good news. ಆದರೆ ನಾನು ನಿಮಗೆ ಒಂದು ಶುಭ ವಾರ್ತೆಯನ್ನು ಕೊಡುತ್ತೇನೆ. Paul himself says in 1 Corinthians 15th chapter, "Oh death, where is your sting?" That power is also broken. ಪೌಲನು ಸ್ವತಃ ಆತನೊಂದು ಸಾಕ್ಷಿ ಕೊಡ್ತಾ ಇದ್ದಾನೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. 15:57. Yes, correct. Read it. Oh, very good. Praise God.
Yeah, read it, Kannada. ಕನ್ನಡ. ಮರಣವೇ ನಿನ್ನ ಆದರೆ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ನಿನ್ನ ಪಾಪ. 55 55 56. ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. Hallelujah. Hallelujah. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Amen. Now Amen. who is giving this testimony? ये गवाही कौन दे रहे हैं? ಈ ಒಂದು ಸಾಕ್ಷಿಯನ್ನು ಯಾರು ಕೊಡ್ತಾ ಇದ್ದಾರೆ? कौन बोल रहे हैं ये? ಪೌಲನು ಕೊಡ್ತಾ दे रहा ಇದ್ದಾನೆ. है ना? शिष्य लोग मरने के लिए क्यों तैयार हो गए मालूम है आप लोगों को? ಶಿಷ್ಯರು ಒಂದು ಮರಣಕ್ಕೂ ಕೂಡ ಯಾಕೆ ಹಿಂಜರಲಿಲ್ಲ ಗೊತ್ತುಂಟ ನಿಮಗೆ? खुद अपने आंखों से यीशु मसीह को मरते हुए देखा. ಅವರು ಸ್ವತಃ ತಮ್ಮ ಕಣ್ಣಿನಲ್ಲಿ ಯೇಸು ಸ್ವಾಮಿ ಸಾಯುವುದನ್ನು ಕಂಡರು. They saw the suffering of Christ. ಅವರು ಯೇಸು ಕ್ರಿಸ್ತನ ಒಂದು ಶ್ರಮೆ ಮರಣವನ್ನು ನೋಡಿದ್ರು. They saw the Jews nailing him on the cross. Sorry, the Roman soldiers nailing him on the cross. ಅವರು ನೋಡಿದ್ರು, ರೋಮಾಯ ಸೈನಿಕರು ಯೇಸುವನ್ನು ಕ್ರೂಜೆಯಲ್ಲಿ ನೇತಾಡಿಸಿದನ್ನು ನೋಡಿದ್ರು. Now listen to this. ಈಗ ಜಾಗೃತಿಯಿಂದ ಕೇಳಿಕೊಳ್ಳಿ. कैसे दिखा उन लोग ने? छुप छुप के देखने लगे. अपने गवाही को छुपाते हुए छुप छुप के देखने लगे कि यीशु मसीह को टंगा गया है. ಹೇಗೆ ನೋಡಿದ್ರು? ತಮ್ಮ ಒಂದು ಸಾಕ್ಷಿಯನ್ನು ಅಡಗಿಸಿಕೊಂಡವರಾಗಿ ಮೆಲ್ಲ ಮೆಲ್ಲ ಅಡಗಿಕೊಂಡು ನೋಡುವವರಾದ್ರು. They hid their testimony, what Christ did in their life, and they saw Jesus Christ dying on the cross, but they were helpless because of their fear. ಅವರು ಕ್ರಿಸ್ತನು ಮಾಡಿದ ಉಪಕಾರಗಳ ಕುರಿತಾಗಿ ಹೇಳಬೇಕಾಗಿತ್ತು ಆ ಸಂದರ್ಭದಲ್ಲಿ, ಆದರೆ ಅವರು ಭಯದಿಂದ ತುಂಬಿದವರಾಗಿ ಅಡ್ಡಡ್ಡ ಹೋಗಿ ಅವರು The more you hide the testimony of Jesus in your life, the more the fear of death will follow you. ನಾವು ಯೇಸು ಕ್ರಿಸ್ತನ ಒಂದು ಸಾಕ್ಷಿಯನ್ನು ನಾವು ಅಡಗಿಸಿದ್ರೆ ಹೆಚ್ಚೆಚ್ಚಾದಂತ ಭಯದ ವಾತಾವರಣ ಆವರಿಸಿಕೊಳ್ತದೆ. That is why the church is being persecuted today. ಆದ್ದರಿಂದ ಸಭೆ ಇವತ್ತು ಹಿಂಸೆಗೆ ಒಳಗಾಗ್ತಾ ಇದೆ. अरे ये क्या बोल रहे हैं? ಅರೆ ಇವರು ಏನು ಹೇಳ್ತಾ ಇದ್ದಾರೆ? डॉक्टर साहब क्या बोल रहे हैं? That is the truth. ಅದು ಸತ್ಯ. That's why the disciples has to face the death, ಆದ್ದರಿಂದ the cost of their own life. ಆದ್ದರಿಂದ ಶಿಷ್ಯರು ಮರಣವನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. Amen. Listen to this very carefully. ಇದನ್ನು ಜಾಗೃತಿಯಿಂದ ಕೇಳಿಸಿಕೊಳ್ಳಿ. The question that comes in our mind is this. ये प्रश्न हमारे दिमाग में आज भी मेरे मन में है कि यदि वो शिष्य लोग रोमन सोल्जर्स के सामने, अधिकारियों के सामने, या तो यहूदी लोगों के सामने यदि सामने आकर कहते कि हम इस मसीह को जानते हैं, ये हमारा मसीहा है. ಒಂದು ವೇಳೆ ಆ ಶಿಷ್ಯರು ಬಂದು ಸೀದಾ ನೇರವಾಗಿ ಬಂದು ಇವರನ್ನು ನಾವು ತಿಳಿದಿದ್ದೇವೆ, ಇದು ನಮ್ಮ ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ರೆ, यदि उन लोग इस तरह से गवाही देते, वो 12 शिष्य लोग सामने आकर कहते हैं रोमन अधिकारियों को, हम जानते हैं यीशु मसीह हमारा मसीहा है, दुनिया का मसीहा है. ಒಂದು ವೇಳೆ ಅವರು ನೇರವಾಗಿ ಆ ಸಂದರ್ಭದಲ್ಲಿ ಬಂದು ನಾವು ಈತನನ್ನು ತಿಳಿದುಕೊಂಡಿದ್ದೇವೆ, ಆತನು ನಮ್ಮ ಕ್ರಿಸ್ತನಾಗಿದ್ದಾನೆ ಮತ್ತು ಲೋಕದ ಕ್ರಿಸ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ರೆ, मुझे बताइए, ನನಗೆ ಹೇಳ್ರಿ, क्या ये रोमन अधिकारी लोग उनका गवाही को मान लेते थे? क्या वो यहूदी लोग उनके गवाही को मान लेते? समय के लिए ये थोड़ा आपके दिमाग को जोर देकर इसका उत्तर मुझे दे दीजिए. ನನಗೆ ನೀವು ತಿಳಿಸಿರಿ, ಇವರು ಒಂದು ವೇಳೆ ಧೈರ್ಯದಿಂದ ಹೇಳ್ತಾ ಇದ್ರೆ ರೋಮಯ ಅಧಿಕಾರಿಗಳು ಇದನ್ನು ಒಪ್ತಾ ಇದ್ರ ಅಥವಾ ಯಹೂದಿ ಅಧಿಕಾರಿಗಳು ಇದನ್ನು ಒಪ್ತಾ ಇದ್ರ, ನೀವು ಜೋರಾಗಿ ಒಂದು ಧೈರ್ಯ ತಕ್ಕೊಂಡು ನನಗೆ ಉತ್ತರ ಕೊಡ್ರಿ. ಇಲ್ಲ, ಒಪ್ತಾ ಇರಲಿಲ್ಲ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಒಪ್ತಿದ್ರ ಅವರು? ಇವರು ಸುಮ್ಮನೆ ಕೂತದ್ದು ನೋಡುವಾಗಲೇ ಗೊತ್ತಾಗ್ತಾರೆ ಒಪ್ಪಲಿಲ್ಲ. ಬಾಯಿ ಮುಚ್ಚಿ ಕೂತ್ಕೊಳ್ಬಾರ್ದು. ಈ ಕಾಲದಲ್ಲಿ church should not keep your opinions, shut yourself. You have to express your opinion because it's very important. हमारी गवाही बहुत मेहनत है आज के दौर में. ಸಭೆಯು ತಮ್ಮ ಬಾಯಿ ತೆರೆದು ನಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು, ಯಾಕಂದ್ರೆ ನಮ್ಮ ಸಾಕ್ಷಿ ಬಹಳ ಪ್ರಾಮುಖ್ಯವಾಗಿದೆ. What I feel, ನಾನು ಏನನ್ನ ಒಂದು ಫೀಲ್ ಮಾಡ್ತಾ
ಹೇಳ್ತಾ ಇದೆ, the boldness and the courage of the disciples would have paused the Roman officers for a moment to think, if all the Yahudis are against Christ and it's 12 Jews, not just one witness, if the 12 Jews are saying Jesus Christ is a Messiah, I'm telling you, ಹಲ್ಲೆಲೂಯಾ. ಒಂದು ವೇಳೆ ಶಿಷ್ಯರು ಧೈರ್ಯದಿಂದ ಒಂದು ವೇಳೆ ಆ ಸಮಯದಲ್ಲಿ ಹೇಳ್ತಾ ಇದ್ರೆ, ಆಗ ರೋಮಯ ಅಧಿಕಾರಿಗಳು ತಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಆಲೋಚನೆ ಮಾಡ್ತಾ ಇದ್ರು, ಏನಂದ್ರೆ ಯಹೂದ್ಯರು ಈತನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ, ಆದರೆ ಇವರು ಈತನ ಬಗ್ಗೆ ಸಾಕ್ಷಿ ಹೇಳ್ತಾರೆ. ಅದು ಅವರಿಗೆ ಆಲೋಚನೆಗೆ ನಡೆಸುವಂತ ಒಂದು ಸಮಯವಾಗಿ ಹೊರತಾಗಿತ್ತು. you know why? ಗೊತ್ತುಂಟಾ? Because Jesus, the Jew, said, I'm the Son of God. And Pilate said, he is truly the Son of God. I don't find any fault in him. अगर एक यहूदी ने ऐसे गवाही दिया, जब लोगों ने पूछा उसे, क्या तू सचमुच में, oh sorry, you're recording. I did not know you're recording. I'm not a recording guy. It's okay. I'm not a recording guy. ಯೇಸು ಹೇಳಿದ, ನಾನು ದೇವರ ಮಗ ಎಂಬುದಾಗಿ ಹೇಳಿದ. ಆದ್ರೆ ಎಲ್ಲರಿಗೂ ಗೊತ್ತುಂಟಲ್ಲ, ಅಲ್ಲಿ ಪಿಲಾತ ಕೂಡ ಅದನ್ನೇ ಗ್ರಹಿಸಿಕೊಂಡ. I don't find any fault in him. इनके गवाही में मैं कोई खराबी नहीं देख रहा हूं, ನಾನು कोई झूठ नहीं देख रहा हूं. ಆತನ ಸಾಕ್ಷಿಯಲ್ಲಿ ಯಾವುದೇ ರೀತಿಯ ತಪ್ಪನ್ನ ಕಾಣಲಿಲ್ಲ, ಸುಳ್ಳನ್ನ ಕಾಣಲಿಲ್ಲ ಎಂಬುದಾಗಿ ಪಿಲಾತನು ಗ್ರಹಿಸಿಕೊಂಡಿದ್ದ. ಅದು ಬಿಡಿ, ಪಿಲಾತಿಯನ್ನು ವೈಫ್ ಇಲ್ಲಿ ಎಂತ ಹೇಳ್ತಾರೆ, ಸ್ವಪ್ನ, ಕನಸು ಇಲ್ಲಿ ಎಂತ ಬಂದದ್ದು? ಪಿಲಾತನ ಹೆಂಡತಿಗೆ ಕನಸು ಎಂತ ಬಂತಲ್ವಾ? ಹಾಗಾದ್ರೆ ರೋಮನ್ ಅಧಿಕಾರಿಯರು, I don't know how many officers were there in the Roman government. Everybody's wife would have had a revelation in their dream. ಆ ಸಮಯದಲ್ಲಿ ರೋಮಯ ಅಧಿಕಾರಿಗಳು ಎಷ್ಟು ಜನ ಇದ್ರಂತ ಗೊತ್ತಿಲ್ಲ, ಆದರೆ ಅದರಲ್ಲಿ ಪ್ರತಿಯೊಬ್ಬರ ಹೆಂಡತಿಯರು ಕೂಡ ಕನಸು ಬಂದಿರಬಹುದು. ಕನಸಲ್ಲಿ ದೇವರು ಮಾತಾಡಬೇಕು. ಕನಸಲ್ಲಿ ದೇವರು ಮಾತಾಡಿರಬೇಕು. Your confession will reveal. I'm telling you, your confession can reveal somebody in somebody's dream and show the innocence. Show your innocence. I personally believe if the 12 disciples would have opened their mouth, something different would have happened. ಬಾಯಲ್ಲಿ ಸುವಾರ್ತೆಯನ್ನು ಅರಿಕೆ ಮಾಡುವಂಥದ್ದು ಅದು ಅನೇಕರ ಕನಸಿನಲ್ಲಿ ರಿವೀಲ್ ಆಗ್ಲಿಕ್ಕೆ ಸಾಧ್ಯ ಇರುವಂತದ್ದಾಗಿದೆ. Even if God had planned Jesus' death, ಇದು ದೇವರ ಒಂದು ಸಂಕಲ್ಪವೇ ಯೇಸುವಿನ ಒಂದು ಮರಣ. Amen. ಆದರೂ ಕೂಡ at least the Roman officers would have got a revelation, but the Jews would not. So instead of one person dying there, 13 persons would have died on the cross. ಶಿಷ್ಯರು ಸಾಕ್ಷಿ ಕೊಡ್ತಾ ಇದ್ದರೆ ಒಂದು ಪಕ್ಷದಲ್ಲಿ ರೋಮಾಯ ಅಧಿಕಾರಿಗಳಾದರೂ ಆ ಪ್ರಕಟಣೆಯನ್ನು ಹೊಂದಿಕೊಳ್ತಾ ಇದ್ರು, ಯಹೂದ್ಯರಲ್ಲ. Yes or no? ಹೌದಾ ಅಲ್ವಾ? Amen. Amen. Today the Lord, I believe, is expecting the church to be in that realm of testimony. Hallelujah. ಇವತ್ತು ದೇವರು ಸಭೆಯಿಂದ ಆ ಒಂದು ಸ್ಥಾನದ ಒಂದು ಸಾಕ್ಷೀಕರಿಸುವಿಕೆಯನ್ನು ದೇವರು ಎದುರು ನೋಡ್ತಾ ಇದ್ದಾರೆ. Amen. Amen. If 195 countries in the world, and if every Christian has this revelation today, what God is expecting as a testimony, which was not there 2000 years ago. Hallelujah. How much church? 195 countries in the world. 195 countries ಅಂದ್ರೆ 1190 195 countries. 195 countries. Okay. Every country has got a believer. Every country has a God believer who believes in Jesus Christ. 195 ಕಂಟ್ರಿಯಲ್ಲಿ ಎಲ್ಲ ಕಂಟ್ರಿಯಲ್ಲಿ ಏನಿದ್ದಾರೆ? ಬಿಲಿವರ್ಸ್ ಇದ್ದಾರೆ. At least one believer is there. ಒಂದು ಪಕ್ಷ ಒಂದು ಬಿಲಿವರ್ ಇರುತ್ತಾದರೂ. Amen. Are you listening to me? ನೀವು ನನ್ನನ್ನು ಕೇಳ್ತಾ ಇದ್ದೀರಾ? If there is only one person standing in the gap, God can change his opinion, his judgment. ಒಂದು ಪಕ್ಷದಲ್ಲಿ ಒಬ್ಬ ಮನುಷ್ಯ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ
ಅಲ್ಲೇ What God wants ಸಂಗತಿ today, ಬದಲಾಗ್ತಾ ಇದೆ. what God wants is your testimony, which you never spoke when Jesus was going on the cross. But now he's resurrected from the cross. Yet he's desiring for the same testimony from the church today. ಹಾಲೆಲೂಯಾ. ಅದರಿಂದ ದೇವರು ಅದೇ ಒಂದು ಸಾಕ್ಷಿಯನ್ನು ಇವತ್ತು ಸಭೆಯಿಂದ ಬಯಸುವವನಾಗಿದ್ದಾನೆ. Hallelujah. ಹಾಲೆಲೂಯಾ. That is why Paul said, stand firm. ಆದ್ದರಿಂದ ಪೌಲನು ಹೇಳಿದ ಸ್ಥಿರವಾಗಿ ನಿಲ್ಲಿರಿ. 1 Corinthians 15th chapter in the 58th verse, Paul said, stand firm. 15ನೇ ಅಧ್ಯಾಯ 1 ಕೊರಿಂಥಿ 58ನೇ ವಚನದಲ್ಲಿ ಪೌಲನು ಹೇಳಿದ್ದಾನೆ. Amen. ಆಮೆನ್. 58ನೇ ವಚನ. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಮಾಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರಿ. ಅತ್ಯಾಸಕ್ತಿಯಿಂದ ಮಾಡುವವರಾಗಿ. Amen. That was Paul's testimony. ಅದು ಪೌಲನ ಸಾಕ್ಷಿಯಾಗಿದೆ. Paul ऐसा क्यों साक्षी दे रहा है मालूम है आपको? ಪೌಲನ ಆ ರೀತಿ ಯಾಕೆ ಸಾಕ್ಷಿ ಕೊಡ್ತಾ ಇದೆ ನಮ್ಗೆ ಗೊತ್ತುಂಟಾ? अरे वो तो अनेक जगहों में जाकर उसने कलीसिया को स्थापित किया और उसने फल देखा कि लोग उनके वचन को सुना, परमेश्वर के सुसमाचार को सुना और उनके जीवन को उन्होंने बदल दिया. ये उनकी अनुभव थी और इसलिए पॉल कह रहा है कि तुम्हारा मेहनत जो परमेश्वर में आप कर रहे हैं वो व्यर्थ नहीं जाएगा. हालेलुया. जरूर उसका फल जरूर लेकर आएगा. ಪೌಲನು ಸ್ವತಃವಾಗಿ ಸುವಾರ್ಥ ಸೇವೆಯಲ್ಲಿ ಅನೇಕ ಕಡೆಗಳಲ್ಲಿ ಹೋಗಿ ಸುವಾರ್ತೆ ಸಾರಿದ್ದಾನೆ, ಫಲವನ್ನ ನೋಡಿದ್ದಾನೆ. ಆದ್ರಿಂದ ಈ ಸಂದರ್ಭದಲ್ಲಿ ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಒಂದು ಪ್ರಯತ್ನ ಅದು ನಿಷ್ಫಲವಾಗುವುದಿಲ್ಲ, ಕರ್ತನ ಸೇವೆಯಲ್ಲಿ ಪಡುವಂತ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. Amen. ಆಮೆನ್. अभी आपको पौलुस का जो गवाही है, जो मजबूत गवाही, जो अनुग्रह के बारे में वो बताता है, आपको सुनना है ये बात. 1 कोरिन्थियों 15 अध्याय. ಪೌಲನ ಒಂದು ಏನ್ ಹೇಳ್ತಾರೆ, ಮಜಬೂತ್ ಒಂದು ಬಲವಾದಂತ ಒಂದು ಸಾಕ್ಷಿ ದೇವರ ಅನುಗ್ರಹ ಅಥವಾ ದೇವರ ಕೃಪೆಯ ಕುರಿತಾಗಿ ಆತನು ಹೇಳಿದ್ದಾನೆ. ಅದು 1 ಕೊರಿಂಥ್ಯ 15th chapter. 15th 15ನೇ ಅಧ್ಯಾಯ. Read 9 and 10th verse. 9 ಮತ್ತು 10ನೇ ವಚನವನ್ನು ಓದಿರಿ. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೋಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. Hallelujah. Hallelujah. Do you know the power of the grace of God? Paul is saying, because of the grace that was upon me, I began to work harder than anyone. ದೇವರ ಕೃಪೆಯ ಒಂದು ಶಕ್ತಿ ಗೊತ್ತುಂಟಾ? It makes you work harder than anyone else. Hallelujah. ಅದು ನಮ್ಮನ್ನ ಇತರರಿಗಿಂತ ಅತಿ ಪ್ರಯಾಸ ಪಡುವಂತೆ ಮಾಡುವಂತದ್ದಾಗಿದೆ. Do you know Paul is trying to compare himself with the 12 disciples. मैं वो 12 शिष्यों से भी अधिक काम कर रहा है क्योंकि परमेश्वर का अनुग्रह मेरे ऊपर थी. Hallelujah. ಪೌಲನು ತನ್ನನ್ನ 12 ಶಿಷ್ಯರಲ್ಲಿ ಕಂಪೇರ್ ಮಾಡ್ತಾ ಇದ್ದಾನೆ, ಹೋಲಿಸಿ ನೋಡ್ತಾ ಇದ್ದಾನೆ. ಅವಾಗ ಆತನಿಗೆ ಗೊತ್ತಾಯ್ತು, ದೇವರ ಕೃಪೆ ನನ್ನ ಮೇಲಿರೋದ್ರಿಂದ ಆ ಕೃಪೆಯಿಂದ ನಾನು ಎಲ್ಲರಿಗಿಂತ ಹೆಚ್ಚಾಗಿ ಸೇವೆಯಲ್ಲಿ ಪ್ರಯಾಸ ಪಟ್ಟಿದ್ದೇನೆ ಎಂಬುದಾಗಿ. Now listen to this. ಈಗ ಕೇಳಿಕೊಳ್ಳ್ರಿ. Grace. ಕೃಪೆ. Paul क्या कहना चाहता है? ಪೌಲನು ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ? Grace simply means God has overlooked my own weakness. परमेश्वर ने मेरे कमजोरियों को भूल चुका है या उसका नजरअंदाज कर दिया है. मेरे जो गलतियां हैं उसका नजरअंदाज कर रहा है, लेकिन फिर भी मुझे इस्तेमाल कर रहा है. हालांकि जब मैं सेवकाई भी कर रहा हूं, मैं गलतियां को भी कर रहा हूं. हो सकता है कि मैं मेरे बोल वचन में भी मैं परमेश्वर को खुश नहीं कर सकता हूं, लेकिन उनका अनुग्रह मुझे माफ करती है और उसका अनुग्रह क्या कर रहा है? मुझे और मजबूर कर रहा है कि मैं प्रचार करूं. ದೇವರ ಕೃಪೆ ನನ್ನನ್ನು ಅದು ಉಪಯೋಗ ಮಾಡಲು ಆ ಕೃಪೆ ಇರುವುದರಿಂದ ಇವತ್ತು ಕ್ಷಮಾಪಣೆ ಕೇಳಿದ ಕೂಡಲೇ ಕ್ಷಮಾಪಣೆ ಸಿಗ್ತಾ ಉಂಟು ಮತ್ತು ಆತನ ಬಲ ಕೂಡ ಸಿಗ್ತಾ ಉಂಟು, ಉಪಯೋಗವಾಗ್ತಾ ಇದ್ದಾವೆ. ದೇವರಿಗೆ ಗೊತ್ತುಂಟು ಪೌಲನು ಪರಿಪೂರ್ಣನಲ್ಲ ಎಂಬುದಾಗಿ. ಆತನು ಆತನ ಪ್ರಸಂಗದಲ್ಲಿ ಬಹುಶಃ ಆತನು ತಪ್ಪು ಮಾಡಿರಬಹುದು. बहुत से लोग सेवकाई को करते हैं लेकिन
लेकिन उनके जो व्यक्तिगत स्वभाव में काबू नहीं होती. ಬಹಳ ಜನ Let me say ಸೇವೆ that in English. Many of us, we do ministry, but we don't have control over our attitude, our character, and our behavior and our speech. But yet the grace of God helps us to continue the work of God. ಅನೇಕರು ಸೇವೆಯಲ್ಲಿದ್ದರೂ ಕೂಡ ಒಂದೇ ಮಾತು ಹೇಳುವುದಾದ್ರೆ ಅನೇಕ ವಿಧವಾದ ಬಲಹೀನತೆಗಳಿಂದ ತುಂಬಲ್ಪಟ್ಟವರಾಗಿದ್ದಾರೆ. ಆದರೂ ಕೂಡ ದೇವರ ಕೃಪೆಯಿಂದ ಅವರು ಸೇವೆ ಮಾಡ್ತಾ ಇದ್ದಾರೆ. Amen. ಆಮೆನ್. You know what Paul says in Philippians 1st chapter? ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ? 1st chapter 5 27. 27 ಫಿಲಿಪಿ 1:27. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಆಮೆನ್. Amen. Now listen to this in the 15th verse. What he's saying. 15ನೇ ವಚನ ಏನು ಹೇಳ್ತಾರೆ ನೋಡು. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. Go ahead. ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಿಪಡಿಸುತ್ತಾರೆ. ಆ ಬೇರೆ ತರದವರಾದರೂ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿಪಡಿಸದೆ ಕಕ್ಷಿ ಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಹಾಗಾದರೇನು? ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸುತ್ತೇನೆ, ಮುಂದೆಯೂ ಸಂತೋಷಿಸುವೆನು. ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಸಾಕು. ಏನಾದರೂ ಅರ್ಥ ಆಯ್ತಾ ಅಲ್ಲಿ? Did you understand what he says? ಅರ್ಥ ಆಯ್ತಾ ನಿಮಗೆ? ಆತನ ಏನು ಹೇಳ್ತಾ ಇದ್ದಾನೆ? Grace of God is upon people who want to do it out of selfish ambitions, or because they got jealousy on one servant of God and another servant of God, yet they are preaching Christ. परमेश्वर होने देता है अनुग्रह. ಕೆಲವರು ಹೊಟ್ಟೆ ಕಿಚ್ಚು ಪಟ್ಟಾದರೂ ಇತರರಿಗೆ ಸಮಸ್ಯೆ ಉಂಟು ಮಾಡಬೇಕೆಂಬ ಭಾವದಿಂದ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಇರ್ಲಿ, ಸಾರಲ್ಪಡ್ಲಿ. And some are preaching Christ even if there is oppositions, even if they are in bondage, chains that people put, yet they are preaching. ಕೆಲವರು ವಿರುದ್ಧತ್ವಗಳ ಮಧ್ಯೆ, ಕೆಲವರು ಬಂಧನದ ಮಧ್ಯೆ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ. ಮಾಡ್ಲಿ. Hallelujah. Hallelujah. Grace of God ದೇವರ ಕೃಪೆ overlooks your weakness, your carelessness, your recklessness. At least you are preaching Christ. ಅದು ನಿನ್ನ ಬಲಹೀನತೆಯನ್ನು ಮರೆತು ಬಿಡುವಂತೆ ಮಾಡುವಂಥದ್ದಾಗಿದೆ ಮತ್ತು ದೇವರ ಸುವಾರ್ತೆಯನ್ನು ಸಾರುವಂತೆ ಮಾಡುವಂಥದ್ದಾಗಿದೆ. Hallelujah. Hallelujah. What is Paul saying? ಪೌಲನು ಏನು ಹೇಳ್ತಾನೆ To the church this morning? ಈ ಒಂದು ಮುಂಜಾನೆ ವೇಳೆಯಲ್ಲಿ ಸಭೆಗೆ ಏನು ಹೇಳ್ತಾ ಇದ್ದಾನೆ? Paul's word is saying, stand firm, don't move, always continue to serve the Lord fully. Your labor will not go in vain. ಸ್ಥಿರ ಚಿತ್ತದಿಂದಿರ್ರಿ, ಚಂಚಲರಾಗಬೇಡ್ರಿ, ಮುಂದುವರಿರಿ, ದೇವರ ಸೇವೆಯಲ್ಲಿ ಮುಂದುವರಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Don't hide your testimony. ನಿಮ್ಮ ಸಾಕ್ಷಿಯನ್ನು ನೀವು ಅಡಗಿಸಿಕೊಳ್ಳಬೇಡ್ರಿ. Amen. Amen. Begin to speak the testimony. Don't say I know the gospel, I know the word, I know what in this quotation says, what that quotation says. Sorry. Speak the word. Don't say I know this quotation, I know that quotation in the Bible. ನೀವು ದೇವರ ವಾಕ್ಯವನ್ನು ಮಾತಾಡ್ತಾ ಇರ್ರಿ. ಆ ವಾಕ್ಯ ಗೊತ್ತಿಲ್ಲ, ಈ ವಾಕ್ಯ ಗೊತ್ತಿಲ್ಲ, ಆದರೂ ಗೊತ್ತಿಲ್ಲ. ಗೊತ್ತುಂಟು ನಂಗೆ ಗೊತ್ತುಂಟು ಆದ್ರೆ ಬೇರೆಯವರಿಗೆ ಗೊತ್ತಿಲ್ಲ. ಓಕೆ, ನೀವು ಹೇಳಿದ್ರಂತಾನೆ ಬೇರೆಯವರಿಗೆ ಗೊತ್ತಾಗ್ತದೆ. ಓಕೆ, ನಿಮ್ಗೆ ಬೈಬಲಿನ ಜ್ಞಾನ ಉಂಟಂತ ಬೇರೆಯವರಿಗೆ ಆಗ ಗೊತ್ತಾಗ್ತದೆ. ಓಕೆ, ದೇವರ ವಾಕ್ಯ ಗೊತ್ತುಂಟಂತ ಅದನ್ನ ಸಾರ್ತಾ ಇರಿ, ಹೇಳ್ತಾ ಇರಿ, ಆಗ ಇತರರಿಗೂ ಕೂಡ ಆ ಜ್ಞಾನ ಬರುವಂತದಾಗಿದೆ. Because that word of God has got the power to transform minds. ದೇವರ ವಾಕ್ಯವು ಅನೇಕ ಜನರ ಮನಸ್ಸನ್ನ, ಅದರ ಮೂಲಕ ಬರುವಂತ ಶಕ್ತಿ ಮನಸ್ಸನ್ನ ಬದಲಾಯಿಸ್ತದೆ. Do you know the gospel of the Lord is like an address of God. ದೇವರ ಒಂದು ಸುವಾರ್ತೆ ಅದು ದೇವರ ಒಂದು ಪರಿಚಯವಾಗಿದೆ. Amen. Yes or no?
On a post cover, you have an address. So the address is the gospel of the Lord. You open the envelope, you're just like a postman. You open the envelope and something good in the letter is there for the person. Or something bad is there for the person. ಪೋಸ್ಟ್ ಕವರ್ ಮೇಲೆ ಅಡ್ರೆಸ್ ಇರ್ತದೆ, ಆ ಅಡ್ರೆಸ್ಗೆ ಪೋಸ್ಟ್ ಕವರ್ ಬರ್ತದೆ. ಅದನ್ನು ಓಪನ್ ಮಾಡಿ ನೋಡುವಾಗ ಅದರ ಒಳಗೆ ಆ ಒಂದು ಲೆಟರ್ ಇರುವಂತದ್ದಾಗಿ. That gospel is the address ಆ of the ಒಂದು Lord. ಸುವಾರ್ತೆ ಯೇಸುವಿನ ಆ ದೇವರ ಒಂದು ಪರಿಚಯ. Amen. How many of you ready to be the postman of the Lord? You can stand to your feet. कितने लोग ಎಷ್ಟು परमेश्वर के ಜನ लिए ದೇವರಿಗಾಗಿ ನೀವು ಪೋಸ್ಟ್ ಮ್ಯಾನ್ ಆಗ್ಲಿಕ್ಕೆ ಇಷ್ಟಪಡ್ತೀರಿ? you can stand to your feet. ನಿಮ್ಮ ನಂಬಿಕೆಯಲ್ಲಿ ನೀವು ನಿಲ್ರಿ. You can stand to your feet, all those who want to be the postman of the Lord. ಯಾರೆಲ್ಲ ಪೋಸ್ಟ್ ಮ್ಯಾನ್ ನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಎಂಬುದಾಗಿ, ಅಂದ್ರೆ ಲೆಟರ್ ಅನ್ನ ಅಲ್ಲಲ್ಲಿ ಹೋಗಿ ತಲುಪಿಸುವಂತದ್ದು. With the gospel of the ಅದಕ್ಕಾಗಿ Lord. ದೇವರ ಸುವಾರ್ತೆ ಎಂಬಂತ ಲೆಟರ್ ಅನ್ನ ತಲುಪಿಸ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುವವರು ಎದ್ದು ನಿಂತ್ಕೊಳ್ರಿ. Thank you, Jesus. ಸ್ತೋತ್ರ ಯೇಸುವೆ. Keep your eyes closed. अपने आंखों को सभी लोग बंद करें और सच्चे दिल से बंद करें. यदि आप मानते हैं कि परमेश्वर की उपस्थिति यहाँ पे मंडरा रही है, तो आप अपनी आंखों को बंद कर सकते हैं. You can keep your eyes closed if you believe the presence of God is moving in this place. You can keep your eyes closed. We are all children of God. We have been chosen out of the world, and the Lord says, I have chosen you out of the world. The Lord speaks a testimony about yourself. परमेश्वर आपके बारे में गवाही दे रहे हैं. ದೇವರು ನಿಮ್ಮ ಬಗ್ಗೆ ಸಾಕ್ಷಿ ಕೊಡುವನಾಗಿದ್ದಾನೆ. You can talk to God for 5 minutes or 2-3 minutes. ನೀವು 5 ನಿಮಿಷ ಅಥವಾ 2 ನಿಮಿಷಕ್ಕೋಸ್ಕರ ದೇವರ ಹತ್ರ ಮಾತಾಡ್ರಿ. परमेश्वर मैं आज तक मेरे गवाही को छुपा रहा था, लेकिन आज के बाद मैं इस गवाही को कभी नहीं छुपाऊंगा. ದೇವರೇ, ನಾನು ನನ್ನ ಸಾಕ್ಷಿಯನ್ನು ಅಡಗಿಸಿಕೊಳ್ತಾ ಇದ್ದೆ, ಇವತ್ತಿನಿಂದ ನನ್ನ ಸಾಕ್ಷಿಯನ್ನು ನಾನು ಅಡಗಿಸಿಕೊಳ್ಳುವುದಿಲ್ಲ, ಅಡಗಿಸಿಡುವುದಿಲ್ಲ ಎಂಬುದಾಗಿ. I know the church is being persecuted, is being tested and tried for their faith in Christ. Lord, today I am willing to be tested and tried for my faith in Christ. मैं परमेश्वर के गवाही के लिए, अगर यदि मैं परख रहा हूँ, परमेश्वर मैं तैयार हूँ उसके लिए. ಓಕೆ, ನಾನು ದೇವರ ಸಾಕ್ಷಿ ಕೊಡೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳೋದಾದ್ರೆ, Thank you, Jesus. हे परमेश्वर मैं तैयार हूँ. ದೇವರೇ, ನಾನು ಸಿದ್ಧನಾಗಿದ್ದೇನೆ. मेरी गवाही को अगर परखे जाए तो मैं तैयार हूँ परमेश्वर. ದೇವರೇ, ನನ್ನ ಸಾಕ್ಷಿಯನ್ನ ನಾನು ಸಾರೋದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. Thank you, Lord. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. योग्य केवल तू, योग्य केवल तू, योग्य केवल तू ही प्रभु मेरे मसीह है तू. अगर यदि आपको ये गाना नहीं मालूम है तो आप मेरे पीछे पीछे गा सकते हैं, लेकिन आंखों को बंद रखिए. You know the song? योग्य केवल तू, योग्य केवल तू, योग्य केवल तू ही प्रभु मेरे मसीह है तू. Sing it again, come on. योग्य केवल तू. Everybody out of your mouth, come on, loud. योग्य तू. बोलो, योग्य केवल तू ही प्रभु मेरे मसीह है तू. आदर और महिमा, आदर और महिमा हो तेरी. बोलो, बोलो, आदर और महिमा हो तेरी. बोलो, आदर और महिमा हो तेरी प्रभु मेरे मसीह है तू. Thank you, Jesus.
Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. Lord, I know your loving presence is moving in this place. ದೇವರೇ, ನಿನ್ನ ಪ್ರೀತಿಯ ಪ್ರಸನ್ನತೆ ಈ ಸ್ಥಳದಲ್ಲಿ ಚಲಿಸುತ್ತಿರುವುದಕ್ಕಾಗಿ The presence of God is moving in this place. ದೇವರ ಪ್ರಸನ್ನತೆ ಈ ಸ್ಥಳದಲ್ಲಿ ಚಲಿಸ್ತಾ ಇದೆ. परमेश्वर की उपस्थिति आपके ऊपर मंडरा रही है. ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಚಲಿಸ್ತಾ ಇದೆ. परमेश्वर की नजर आप सभी के ऊपर है. ದೇವರ ದೃಷ್ಟಿ ನಿಮ್ಮೆಲ್ಲರ ಮೇಲೆ ಇದೆ. सभी के मनों को झांच रहा है इस वक्त में. ಪ್ರತಿಯೊಬ್ಬರ ಮನಸ್ಸನ್ನ ದೇವರು ಹುಡುಕ್ತಾ ಇದೆ, ನೋಡ್ತಾ God ಇದ್ದಾನೆ. knows the thoughts of every man and woman who is in this room. ಇಲ್ಲಿರುವಂತ ಎಲ್ಲ ಒಂದು ಪುರುಷ ಸ್ತ್ರೀಯ ಮನಸ್ಸನ್ನ ನೋಡ್ತಾ ಇದ್ದಾನೆ ದೇವರು. There is a couple here. ಇಲ್ಲಿ ಒಂದು ಕುಟುಂಬಸ್ಥರಿದ್ದಾರೆ, ಪತಿ ಪತ್ನಿ ಇದ್ದೀರಿ. The presence of God is here now. ದೇವರ ಶಕ್ತಿ ಇಲ್ಲಿ ಇದೆ, ಪ್ರಸನ್ನತೆ ಇಲ್ಲಿ ಇದೆ. For the last few days, you husband and wife had lot of misunderstanding. ಕಳೆದ ಕೆಲವು ದಿನಗಳ ಹಿಂದೆ ಪತಿ ಪತ್ನಿ ನಿಮ್ಮೊಳಗೆ ಅನೇಕ ವಿಧವಾದಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಇತ್ತು. But there is still no joy within you. ಇದುವರೆಗೂ ಕೂಡ ನಿಮ್ಮ ಹತ್ರ ಒಂದು ರೀತಿಯ ಸಂತೋಷ ಇಲ್ಲ ಒಬ್ಬರೊಳಗೆ ಒಬ್ಬರಿಗೆ. That is why you are seeing failures. ಆದ್ರಿಂದ ನೀವು ನಿಮ್ಮ ಅಸಫಲತೆಯನ್ನ ನಿಮ್ಮ ಜೀವಿತದಲ್ಲಿ ಕಾಣ್ತಾ ಇದ್ದೀರಿ. Who is that couple? ಆ ಒಂದು ಕುಟುಂಬ ಅಥವಾ ದಂಪತಿಗಳು ಯಾರು? You are here. ನೀವಿಲ್ಲಿದ್ದೀರಿ. Leave your place and come in the front. My eyes are closed. Everyone's eyes are closed. ನನ್ನ ಕಣ್ಣು ಮುಚ್ಚಲ್ಪಟ್ಟಿದೆ, ಎಲ್ಲರ ಕಣ್ಣು ಮುಚ್ಚಲ್ಪಟ್ಟಿದೆ. ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಪತಿ ಪತ್ನಿ ಅಂತವರು ಮುಂದೆ ಬನ್ನಿ. We want to lay hands upon you. ನಾವು ನಮ್ಮ ಕೈಗಳನ್ನು ನಿಮ್ಮ ಮೇಲೆ ಇಡ್ಲಿಕ್ಕೆ ಇಷ್ಟಪಡ್ತೇವೆ. God's power wants to descend upon you. ದೇವರ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಕಾಯ್ತಾ ಇದೆ. God wants to deliver you from the thoughts of the evil one. ದೇವರು ನಿಮ್ಮನ್ನು ಒಂದು ತಪ್ಪಾದಂತ ಆಲೋಚನೆಯಿಂದ ಬಿಡುಗಡೆ ಮಾಡಲಿಕ್ಕಿದ್ದಾನೆ. God wants to deliver you from all these thoughts of the devil. ದೇವರು ನಿಮ್ಮನ್ನ ಒಂದು ಸೈತಾನನ ಆಲೋಚನೆಯಿಂದ ಬಿಡುಗಡೆ ಮಾಡಲಿಕ್ಕಿದ್ದಾನೆ. Don't hide yourself. You can leave your place and come in the front. We are ready to pray for you, laying our hands. ನಿಮ್ಮನ್ನು ನೀವು ಅಡಗಿಸಿಕೊಳ್ಳಬೇಡ್ರಿ. ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಬನ್ರಿ. The Lord is telling me there are some people who have taken wrong decisions in their life. ನನ್ನ ಎಡಭಾಗಕ್ಕೆ ಬನ್ರಿ. ಸಾರಿ. There are some people who have taken wrong decisions and you realize it. ದೇವರು ಕೆಲವರ ಕುರಿತಾಗಿ ಹೇಳ್ತಾರೆ, ಕೆಲವು ಜನರು ತಮ್ಮ ಜೀವಿತದಲ್ಲಿ ತಪ್ಪಾದಂತ ನಿರ್ಧಾರವನ್ನು ತಗೊಳ್ತಾ ಇದ್ದೀರಿ. And you are blaming somebody else for the wrong decision you took. ನೀವು ತಪ್ಪಾದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಇತರರನ್ನ ನೀವು ಬೈತಾ ಇದ್ರಿ, ಬ್ಲೇಮ್ ಮಾಡ್ತಾ ಇದ್ರಿ. ತಪ್ಪು ಮೇಲೆ ಅವರಿಗೆ ತಪ್ಪು ಹೊರಿಸ್ತಾ ಇದ್ರಿ. You are also here. ಅಂತವರು ಕೂಡ ನೀವು ಇಲ್ಲಿದ್ದೀರಿ. Leave your place and come in the front. ನೀವು ನಿಮ್ಮ ಜಾಗವನ್ನು ಬಿಟ್ಟು ದಯವಿಟ್ಟು ಬನ್ರಿ. Don't feel shy. ನೀವು ನಾಚಿಕೆ ಪಡಬೇಡ್ರಿ. The Lord's table is getting ready. ದೇವರ ಮೇಜು ನಿಮಗೋಸ್ಕರ ಸಿದ್ಧವಾಗಿದೆ. But before you take the Lord's communion, you partake in the Lord's communion. ನಾವು ಕರ್ತನ ಭೋಜನವನ್ನು ಸ್ವೀಕರಿಸೋದಕ್ಕಿಂತ ಮುಂಚಿತವಾಗಿ set your hearts right before God. ದೇವರ ಮುಂದೆ ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳೋಣ. Please come. ದಯವಿಟ್ಟು ಬನ್ರಿ. Only those two categories of people whom the Lord revealed. ಕೇವಲ ಆ ಒಂದು ಎರಡು ವಿಧದ ಜನರ ಕುರಿತಾಗಿ ದೇವರು ಇವತ್ತು ನನಗೆ ರಿವೀಲ್ ಮಾಡಿದ. And the other people who have taken wrong decisions but you're blaming others. ಇನ್ನೊಬ್ರು ಏನಂದ್ರೆ, ಇನ್ನು ಕೆಲವರು ತಕೊಳ್ಳುವುದು ತಪ್ಪಾದ ನಿರ್ಧಾರ, ಇತರರನ್ನ ದೂರುವಂತದ್ದು. That's why you're seeing failures, you're not seeing success. ಆದ್ದರಿಂದ ನೀವು ನಿಮ್ಮ ಜೀವಿತದಲ್ಲಿ ಸಫಲತೆಯನ್ನು ಕಾಣ್ತಾ ಇಲ್ಲ, ಅಸಫಲತೆಯಲ್ಲಿ ಮುಂದುವರಿತಾ ಇದ್ದೀರಿ. Thank you, Lord. Thank you. ಓ ರಖಲಾರಶಕೆ. There is a person here. ಇನ್ನೊಬ್ಬ ವ್ಯಕ್ತಿ ಇಲ್ಲಿದ್ದೀರಾ. You have this question in your prayer, when am I going to be delivered? ನಿಮ್ಮ ಒಂದು ಪ್ರಾರ್ಥನೆಯಲ್ಲಿ ಪ್ರಶ್ನೆಗಳಿದೆ, ನಾನು ಯಾವಾಗ ಬಿಡುಗಡೆ ಹೊಂದುತ್ತೇನೆಂಬುದಾಗಿ. You only have questions in your prayer. ನಿಮ್ಮ ಪ್ರಾರ್ಥನೆಯಲ್ಲಿ ಇದೊಂದು ಪ್ರಶ್ನೆ ಯಾವಾಗಲೂ ಇದೆ. Who is that person? ಆ ವ್ಯಕ್ತಿ ಯಾರು? Leave your place and come in the front. ನಿಮ್ಮ ಸ್ಥಳವನ್ನ ಬಿಟ್ಟು ಮುಂದಕ್ಕೆ ಬನ್ರಿ. The Lord says, I am the revealer of mysteries. Is anything too hard for me? ದೇವರು ಹೇಳ್ತಾ ಇದ್ದಾನೆ, ನಾನು ಎಲ್ಲ ಒಂದು ರಹಸ್ಯಗಳನ್ನ ಬಿಡಿಸುವಂತದ್ದು, ನನಗೆ ಕಠಿಣವಾದದ್ದು
ಯಾವುದೂ ಇಲ್ಲ ಎಂಬುದಾಗಿ ಬಿಡಿಸುವವನಾಗಿದ್ದೇನೆ. There is another person here. ಇನ್ನೊಬ್ಬ ವ್ಯಕ್ತಿ ಇಲ್ಲಿದ್ದೀರಿ ನೀವು. You are working hard to meet your sufficiency of money, financial struggle. You are working so hard, but you are never achieving your target. ನೀವು ಬಹಳವಾಗಿ ಕಠಿಣವಾಗಿ ದುಡಿತೀರಿ, ಯಾಕಂದ್ರೆ ನಿಮಗೆ ಹಣದ ಅವಶ್ಯಕತೆ ಇದೆ. ಆದರೆ ಇನ್ನೂ ಕೂಡ ನಿಮ್ಮ ಟಾರ್ಗೆಟ್ ಅನ್ನ, ನಿಮ್ಮ ಗುರಿಯನ್ನ ನೀವು ತಲುಪಲಿಕ್ಕೆ ಆಗಿಲ್ಲ ಅಥವಾ ಆಗ್ತಾ ಇಲ್ಲ. Come in the front. ನೀವು ಮುಂದಕ್ಕೆ ಬನ್ರಿ. Receive the presence and the word ದೇವರ of God. ಪ್ರಸನ್ನತೆ ನಾನು ಇಲ್ಲಿ ನೋಡ್ತಾ ಇದ್ದೇನೆ. Don't feel shy to come into the presence of God. ನೀವು ನಾಚಿಕೆ ಪಡಬೇಡ್ರಿ, ದೇವರ ಪ್ರಸನ್ನತೆಗೆ ಬನ್ರಿ. I will lay my hands. Pastor Johnson will lay his hands. ನಾನು ಮತ್ತು ಸಭಾಪಾಲಕರು ನಮ್ಮ ಕೈಗಳನ್ನ And Pastor Joyce will also lay hands on the women. ಸಭಾಪಾಲಕರಾದಂತ ಜಾಯ್ಸ್ ಅವರು ಕೂಡ ಕೈಗಳನ್ನ ಚಾಚಿ ಪ್ರಾರ್ಥನೆ ಮಾಡಲಿಕ್ಕಿದ್ದಾರೆ. We ready to hear on God's command to bless you. Thank you Lord. On God's command we are ready to bless you. ಆ ದೇವರ ಒಂದು ಆಜ್ಞಾನುಸಾರವಾಗಿ ನಾವು ನಿಮ್ಮನ್ನ ಆಶೀರ್ವದಿಸಲಿಕ್ಕೆ ಸಿದ್ಧರಾಗಿದ್ದೇವೆ. I'll wait for just 1 minute and later I'll continue prayer and close. ನಾನು ಕೇವಲ 1 ನಿಮಿಷ ಕಾದಿರ್ತೇನೆ, ಆ ನಂತರ ಮುಕ್ತಾಯವನ್ನ ಗೊಳಿಸ್ತೇನೆ. ಶಕಲ ರಹಾತ ರಹ ಶಕ. ಬನ್ನಿ ಬನ್ನಿ, ಯಾರು ಕರೆದ್ರು ಬನ್ನಿ. ದೇವರ ಒಂದು ಆಶೀರ್ವಾದಂತವರ ಮೇಲೆ ಬರ್ತದೆ. Most righteous my heavenly Father, ಪರಲೋಕದಲ್ಲಿರುವಂತ ನೀತಿವಂತನಾದಂತ ಪರಲೋಕದ we ತಂದೆ, thank you for your word that has stirred my heart and I believe it has stirred your people's heart. ನಿನ್ನ ವಾಕ್ಯ ನನ್ನ ಹೃದಯದಲ್ಲಿ ಅದು ಪರಿವರ್ತನೆಗೊಳಿಸಿದೆ. ನಾನು ನಂಬುತ್ತೇನೆ ನನ್ನ ಜನರ ಹೃದಯದಲ್ಲಿ ಕೂಡ ಅದು ಮಾತಾಡಿದೆ ಎಂಬುದಾಗಿ. I pray for the congregation of God. ದೇವರೇ, ನಾನು ಈ ಒಂದು ಸಭೆಗೋಸ್ಕರ ಪ್ರಾರ್ಥಿಸ್ತೇನೆ. They will come before your table of the bread and wine in true repentance. ನಿನ್ನ ಜನರು ಕರ್ತನೆ ಪಶ್ಚಾತ್ತಾಪದೊಡನೆ ನಿನ್ನ ಮೇಜಿನ ಬಳಿಗೆ ಬಂದಿದ್ದಾರೆ ಸ್ವಾಮಿ. That none will be sick, oh God. None will be sick. परमेश्वर प्रार्थना करते हैं कि कोई यहाँ पे दुख में ना रहे, बीमारियों में ना रहे. ದೇವರೇ, ನಾವು ಪ್ರಾರ್ಥಿಸ್ತೇವೆ ಈ ಸ್ಥಳದಲ್ಲಿ ಯಾರು ಕೂಡ ದುಃಖದಲ್ಲಿರಬಾರ್ದು ಮತ್ತು ರೋಗದಲ್ಲಿರಬಾರ್ದು. हे प्रभु, पूरे ध्यान से, मन से जब तेरे मेज पे शामिल होते हैं परमेश्वर, उन लोग पूरे होश और आवाज में तेरे मेज में शामिल होकर तेरे शरीर और तेरे लहू को ले सके परमेश्वर. ದೇವರೇ, ನಿನ್ನ ಜನರು ಈ ಮೇಜಿನ ಬಳಿಗೆ ಬಂದು ಸಂಪೂರ್ಣ ಹೃದಯದಿಂದ ಸಂಪೂರ್ಣ ಮನಸ್ಸಿನಿಂದ ಇದರಲ್ಲಿ ಪಾಲುಗಾರರಾಗಿ ನಿನ್ನ ಆಶೀರ್ವಾದ ಪಡೆದುಕೊಳ್ಳಲಿ. मांगते हैं कि तू क्षमा कर परमेश्वर. ದೇವರೇ, ನಾವು ಕೇಳಿಕೊಳ್ತಾ ಇದ್ದೇವೆ, ನೀನು ಕ್ಷಮಿಸು ಎಂಬುದಾಗಿ. Thank you. That's the couple. That is the couple. Not conscious. Thank you, glorious Jesus. Thank you for this testimony, oh God. I believe everything is going to be transformed. And I pray your power of the Holy Ghost will come upon them. ಕುಟುಂಬದ ಕುರಿತು, ಫ್ಯಾಮಿಲಿ ಕುರಿತು, ಕಪಲ್ಸ್ ಕುರಿತಾಗಿ ಹೇಳಿದರೆ ನಿಮ್ಮ ಒಳಗೆ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತಿನ ಚಕಮಕಿ ಆಗ್ತಾ ಉಂಟು. ಅದರ ನಿಮಿತ್ತವೂ ಕುಟುಂಬದಲ್ಲಿ ಅಡ್ಡಿತಡೆಗಳು, ಅಸಫಲತೆ, ಮತ್ತೊಬ್ಬರು ತಾವೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಾವೇ ತಪ್ಪಾಗಿ ಅಭಿಪ್ರಾಯ ಮಾಡಿಕೊಂಡು ಇತರರನ್ನ ದೂರ್ತಾ ಇದ್ದೀರಿ ಎಂಬುದಾಗಿ ತಿಳಿದು ಬಂದಿದೆ. ಯಾರಂತ ವ್ಯಕ್ತಿಗಳು ಕೂಡ ಮುಂದೆ ಬನ್ನಿ. ಶಾಖಾ ಲಖಟರ ಬರಬರಬೋ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. धन्यवाद करते हैं परमेश्वर, ये समय तूने दिया. ವಂದನೆ ಯೇಸುವೆ ಈ ಒಂದು ಸಮಯಕ್ಕಾಗಿ. हे प्रभु, अगुवाई कर तेरे लोगों को, हमें भी अगुवाई कर परमेश्वर, तेरे पवित्र आत्मा के वसीले के कारण यीशु मसीह के नाम में मांगते हैं, आमीन. ದೇವರೇ, ನಮ್ಮನ್ನ ಮತ್ತು ನಮ್ಮ ಜನರ ನಮ್ಮೆಲ್ಲರನ್ನ ನೀನು ನಡೆಸು ಪವಿತ್ರ ಆತ್ಮನ ಮೂಲಕ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಕರ್ತನ